पर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितं. ते हे आमचे भीष्मानी सर्व बाजूनी सेनापती होऊन रक्षण केलेले सैन्य अगणित आहे, पण त्यांचे ते दांडिया भीमाने सर्व बाजूने रक्षण केलेले सैन्य परिमित आहे ಅಂತ ತಿಳ್ಕೊಂಡು ಹೇಳಿ ಜಗತ್ತಿನಲ್ಲೇನೆ ಅದ್ವಿತೀಯವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕಾದ್ರೆ ಭಗವಂತ ಏನು ಮಾಡ್ತಾ ಇದ್ದಾನಂತ ಒಂದು ಅದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಪಾರ್ಶ್ವಭೂಮಿಯನ್ನು ಆರಿಸ್ಕೊಳ್ತಾ ಇದ್ದಾನೆ. ಅರ್ಥಾತ್ ಜೀವನ ಅಂದರೆ ಯುದ್ಧಮಯವಾಗಿರ್ತಕ್ಕಂಥದ್ದು. ನಾನು 3-4 ದಿವಸದಿಂದ ಹೇಳ್ತಾ ಇದ್ದೇನೆ, ಜೀವನ ಅಂತಂದ್ರೆ ಯುದ್ಧದ ಹೊರತಾಗಿ ಜೀವನಿಲ್ಲ, ಸಂಘರ್ಷದ ಹೊರತಾಗಿ ಜೀವನಿಲ್ಲ ಅಂತ. ಆದ್ದರಿಂದ ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್ ಅಂತ ಹೇಳ್ತಾರೆ. ಜೀವನ ಅಂದ್ರೆ ಸಂಘರ್ಷ, ಸಂಘರ್ಷ ಒಳಗಿಂದ ಜೀವನ ನಿರ್ಮಾಣವಾಗ್ತಕ್ಕಂಥದ್ದು. ಸಂಘರ್ಷ ಅಷ್ಟು ಹೆಚ್ಚಿಗೇನು, ಅದರೊಳಗಿಂದ ನಿರ್ಮಾಣವಾಗ್ತಕ್ಕಂಥ ಜೀವನೂ ಅಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದ್ರೆ, ಆದ್ದರಿಂದ ಯುದ್ಧಕ್ಕೆ ಬಹಳ ಮಹತ್ವದ. ಪ್ರಪಂಚದಲ್ಲಿ ಏನದಂದ್ರೆ ಯುದ್ಧಕ್ಕೆ ಬಹಳ ದೃಷ್ಟಿಯಿಂದ ಬಹಳ ಮಹತ್ವದ, 1-2 ದೃಷ್ಟಿಯಿಂದ ಅಲ್ಲ. ಯುದ್ಧದ ಹೊರತಾಗಿ ಏನಿಲ್ಲ ಅಂದ್ರೆ ಜೀವನಿಲ್ಲ. ಆದ್ದರಿಂದ ಯುದ್ಧ ಏನದ ಅಂದ್ರೆ ಸ್ವಾಭಾವಿಕವಾಗಿ ಆಗ್ತಾನೇ ಇರ್ತದೆ. ಮಾನವೀಯ ಭಾವನೆಗಳ ತಾಕಲಾಟ ಏನದನು ಆಗ್ತಾನೇ ಇರ್ತದೆ. ಮನೆಯೊಳಗೆ ಯುದ್ಧ ಇರ್ತದೆ, ಮನುಷ್ಯನಾಗ ಯುದ್ಧ, ಮನೆಯೊಳಗೆ ಯುದ್ಧ, ಸಮಾಜದೊಳಗೆ ಯುದ್ಧ. ಅರ್ಥಾತ್ ಏನು ಅಂತಂದ್ರೆ ಊರಿನಲ್ಲಿ ಯುದ್ಧ, ಅದೇ ರೀತಿಯಾಗಿ ದೇಶದಲ್ಲಿ ಯುದ್ಧ, ಜಗತ್ತಿನಲ್ಲಿ ಯುದ್ಧ ಅಂತ. ಆದ್ದರಿಂದ ಈ ಯುದ್ಧಗಳು ಏನವ ಅಂತಂದ್ರೆ ನಿತ್ಯ ನಡೆದಿರ್ತಕ್ಕಂಥವುಗಳು. ಯುದ್ಧದೊಳಗಿಂದ ಜೀವನ ನಿರ್ಮಾಣ ಆಗ್ತದೆ. ಎಲ್ಲಿ ಯುದ್ಧ ಇಲ್ಲೋ ಅಲ್ಲೇನಿಲ್ಲ ಅಂದ್ರೆ ಉತ್ಕ್ರಾಂತಿ ಇಲ್ಲ ಅಂತ ಅರ್ಥ. ವಿಕಾರಗಳಲ್ಲಿ ಯುದ್ಧ ಆಗ್ತದೆ, ವಾಸನೆಗಳಲ್ಲಿ ಯುದ್ಧ ಆಗ್ತದೆ, ಮನೋಭಾವನೆಗಳಲ್ಲಿ ಯುದ್ಧ ಆಗ್ತದೆ. ಅದೇ ರೀತಿಯಾಗಿ ಯುದ್ಧದ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತಂದ್ರೆ, ಯುದ್ಧ ಮತ್ತು ಪರಮಾರ್ಥ ಇವೆರಡೂ ಎಂಥವು ಅಂದ್ರೆ ಇದರೊಳಗೆ ಭಾವನೆಗಳ ಉದ್ದೀಪನ ಆಗಲ್ದ ಯುದ್ಧನೂ ಇಲ್ಲ, ಪರಮಾರ್ಥನೂ ಇಲ್ಲ ಅಂತ. ಪರಮಾರ್ಥದೊಳಗಾದರೂ ಸಹಿತ ಏನಾಗಬೇಕು ಅಂದ್ರೆ ಭಾವನೆಗಳ ಉದ್ದೀಪನೆ ಆಗಬೇಕು. ಭಾವನೆಗಳ ಜಾಗೃತ ಆಗದ ಹೊರತು ಏನಿಲ್ಲ ಅಂದ್ರೆ ಪರಮಾರ್ಥ ಇಲ್ಲ. ಅದೇ ರೀತಿಯಾಗಿ ಯುದ್ಧದೊಳಗೂ ಸಹಿತ ಭಾವನೆಗಳ ಜಾಗೃತ ಆಗದ ಹೊರತು ಏನಿಲ್ಲ ಅಂದ್ರೆ ಯುದ್ಧ ಇಲ್ಲ. ಎಂಥ ರಣಹೇಡಿರೆ, ರಣಹೇಡಿ ಅಂತ ಹೆಸರು, ಎಂಥ ರಣಹೇಡಿರೆ ಯಾಕಿರ್ಕೋವಲ್ಲ. ಆ ಒಂದು ರಣವಾದ್ಯಗಳನ್ನು ಬಾರಿಸ್ಲಿಕ್ಕೆ ಹತ್ತರು, ಕೇಕೆ ಹಾಕ್ಲಿಕ್ಕೆ ಹತ್ತರು ಅಂತಂದ್ರೆ ಎಂಥವನ್ನ ಮನಸ್ಸಿನಾಗೂ ಸಹಿತ ಏನಾಗ್ತದಂದ್ರೆ ಭಾವನಾ ಅನ್ನುವಂಥದ್ದು ಉದ್ದೀಪನಗೊಳ್ತದೆ. ಪ್ರಸ್ತುತ ಸಂದರ್ಭದೊಳಗೆ ಅರ್ಥಾತ್ ಏನು ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಯಾವಾಗ ದ್ರೋಣಾಚಾರ್ಯರ ಹತ್ರ ಹೋಗಿರ್ತಕ್ಕಂಥ ದುರ್ಯೋಧನ ಏನು ಮಾಡಿದ ಅಂದ್ರೆ ಭೀಷ್ಮಾಚಾರ್ಯರನ್ನ ಕುರಿತು ಅವರ ಒಂದು ಅರ್ಥಾತ್ ಏನು ಅಂತಂದ್ರೆ ಅವರ ವಿಷಯದಲ್ಲಿ ಒಂದು ವಿಶೇಷ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತು ಹೇಳಿದ ಕೂಡಲೇ ಭೀಷ್ಮಾಚಾರ್ಯ ಭಾವನಾ ಉದ್ದೀಪನ ಆತು. ಅರ್ಥಾತ್ ಏನಂದ್ರೆ ದ್ರೋಣಾಚಾರ್ಯ ಹೇಳಿದ ಏನು ಅಂತ, ನೀವೆಲ್ಲರೂ ಭೀಷ್ಮಮೇವಾಭಿರಕ್ಷಂತೂ ಭವಂತ ಸರ್ವಯೇವ ಹಿ, ನೀವೆಲ್ಲರೂ ಕೂಡಿ ಭೀಷ್ಮರನ್ನ ಸಂರಕ್ಷಣೆ ಮಾಡ್ರಿ. ಯಾಕಂದ್ರೆ ಸೇನಾಪತಿ ಅನ್ನುವಂಥವ ಏನಿದ್ದಾನಂದ್ರೆ ಸೇನೆಯ ಒಂದು ಏನಿದ್ದಾಗ ಪ್ರಾಣ ಇದ್ದಂಗೆ. ಸೇನಾಪತಿ ಇಲ್ಲದೆ ಇದ್ರೆ ಸೈನ್ಯ ಅನ್ನುವಂಥದ್ದು ಏನು ಅಂದ್ರೆ ಮೃತವತ್ತಾಗಿಬಿಡ್ತದೆ. ಸೇನಾಪತಿ ಇಲ್ಲದೆ ಇದ್ರೆ ಸೈನ್ಯ ಅನ್ನುವಂಥದ್ದು ಏನಾಗ್ತದ್ರೆ ಮೃತವತ್ತಾಗ್ತದೆ. ಪೇಶ್ವೇರ್ ಯುದ್ಧದೊಳಗೆ ಹಿಂಗಾಯ್ ಏನಾಯ್ತು ಅಂದ್ರೆ ವಿಶ್ವಾಸರಾವ್ ಮತ್ತು ಅದೇ ರೀತಿಯ ಸದಾಶಿವರಾವ್ ಇಬ್ಬರು ಜೊತೆಗೆ ಯುದ್ಧಕ್ಕೆ ಹೋಗಿರ್ತಕ್ಕಂಥವ್ರು. ಸದಾಶಿವರಾವ್ ಏನಿದ್ದಾನಂದ್ರೆ ಪ್ರಧಾನಮಂತ್ರಿ ಸೇನಾಪತಿ ಆಗಿರ್ತಕ್ಕಂಥವ. ವಿಶ್ವಾಸರಾವ್ ಏನಿದ್ದ ಅಂತಂದ್ರೆ ಆ ಪೇಶ್ವೇರ್ ಉತ್ತರಾಧಿಕಾರಿ ಆಗ್ತಕ್ಕಂಥ ಯುದ್ಧ ಮಾಡೋ ಸಂದರ್ಭದಲ್ಲೇ ಅರ್ಥಾತ್ ಏನಾಯ್ತು ಅಂದ್ರೆ ವಿಶ್ವಾಸರಾವ್ಗೆ ಗುಂಡು ಹೊಡೆದ ಕೂಡಲೇ ಏನಾಯ್ತು ಅಂದ್ರೆ ಆನೆ ಮೇಲೆ ಕೂತ್ಕೊಂಡು ಅಂಬಾರಿ ಒಳಗೆ ಕೂತ್ಕೊಂಡು ಯುದ್ಧ ಮಾಡ್ತಕ್ಕಂಥ ವಿಶ್ವಾಸರಾವ್ ಅಲ್ಲೇ ಸತ್ತು ಬಿದ್ದ. ಅಲ್ಲೇ ಸತ್ತು ಕೂಡಲೇ ಏನು ಮಾಡಿದ್ರು ಅಂದ್ರೆ ಅವನು ಕೆಡವಲಿಲ್ಲ, ಅವ್ನು ಜೀವಂತಿದ್ದಾನೇನೋ ಅನ್ನೋ ರೀತಿ ಕೂಡಿಸಿ ಯುದ್ಧ ಶುರುವಾಗಿತ್ತು. ಅರ್ಥಾತ್ ಏನಂದ್ರೆ ಅವಿನ್ನೂ ಸತ್ತಿಲ್ಲ ಅನ್ನುವಂಥದ್ದು. ಆದರೆ ಯಾವಾಗ ಇದು ಸದಾಶಿವರಾವ್ ಗೊತ್ತಾಯ್ತು, ಅವಾಗ ಅವ್ನ ಮನಸ್ಸಿನಾಗ ಏನು ವಿಚಾರ ಮಾಡಿದ ಅಂತಂದ್ರೆ, ನಾನು ಇವನು ಕಳ್ಕೊಂಡಿನಿ, ಹೆಂಗೆ ಹೋಗಿ ನಾನು ಮನೆಯೊಳಗೆ ಮುಖ ತೋರಿಸ್ಲಿ ಅನ್ನುವಂಥ ಭಾವನೆಯಿಂದ ಅವೇನು ಮಾಡಿದ ಅಂದ್ರೆ ಯುದ್ಧದಿಂದ ಕೆಳಗಿಳಿದು ಬಿಟ್ಟ. ಅರ್ಥಾತ್ ಯುದ್ಧ ಮಾಡೋದನ್ನು ಬಿಟ್ಟು ಕೆಳಗಿಳಿದು ಕೆಳಗಿಳಿದು ಆ ವಿಶ್ವಾಸರಾವನ್ನು ಕಟ್ಟಿಕೊಂಡು ಬಾಜೂಕ ಆದ ಕೂಡಲೇ ಎಲ್ಲ ಸೈನ್ಯರು ಸೇನಾಪತಿ ಇಲ್ಲ ಅನ್ನೋದನ್ನು ನೋಡಿದವರ ಸೈನ್ಯ ಎಲ್ಲ ಏನಾಗ್ಬಿಡ್ತೀವಿ ಅಂದ್ರೆ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿಬಿಟ್ಟು. ಖರೇಂದ್ರು ಅರ್ಥಾತ್ ಸದಾಶಿವರಾವ್ ಯುದ್ಧ ಮಾಡ್ಕೋತ ಇದ್ದಿದ್ರೆ ಇನ್ನೂ ಏನಾದರೂ ಕೆಲಸ ಆಗಬಹುದಾಗಿತ್ತು. ಆದ್ರೆ ಅರ್ಥಾತ್ ಏನು ಪ್ರಸಂಗ ಏನು ನಿರ್ಮಾಣ ಆಯ್ತು ಅಂತಂದ್ರೆ ಸೇನಾಪತಿ ಅರ್ಥಾತ್ ಏನಾದ ಅಂತಂದ್ರೆ ಕಾಣದಂತೆ ಆದಂದ್ರೂ ಸಾಕು ಸೈನ್ಯ ಎಲ್ಲ ಏನಾಗ್ಬಿಡ್ತದೆ ಅಸ್ತವ್ಯಸ್ತ ಆಗಿಬಿಡ್ತು. ಹೆಂಗೋ ಹಂಗೆ. ಆದ್ದರಿಂದ ದುರ್ಯೋಧನ ಏನು ಹೇಳ್ಕತ್ತೆ ದ್ರೋಣಾಚಾರ್ಯರಿಗೆ ಅಂತಂದ್ರೆ, ನೀವೆಲ್ಲರೂ ಕೂಡಿ ಭೀಷ್ಮರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕಥಾಪ್ರಸಂಗದ ಇದು. ಅರ್ಥಾತ್ ಕಥಾಪ್ರಸಂಗದೊಳಗಿಂದ ತತ್ವಜ್ಞಾನ ನಿರ್ಮಾಣ ಆಗ್ತಾ ಇರೋದ್ರಿಂದಾಗಿ ಆ ಕಥೆಗೆ ನಾವೇನು ಮಾಡಬೇಕಾಗಿ ಕಥೆಯೊಳಗಿನ ಅಂತರಾಳವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾ ಹೇಳಿದೆ ಮಹಾಭಾರತ ಅಂದ್ರೆ ಹೆಂಗದ ಅಂತಂದ್ರೆ ಮನುಷ್ಯ ಜೀವನದ ಸಂಪೂರ್ಣವಾಗಿರ್ತಕ್ಕಂಥ ಒಂದೇನು ಅಂದ್ರೆ
ದೋಷಗಳನ್ನು, ದೌರ್ಬಲ್ಯಗಳನ್ನು, ವಿಕಾರಗಳನ್ನು, ಅದೇ ರೀತಿಯಾಗಿ ಸದ್ಗುಣಗಳನ್ನು, ಗುಣಗಳನ್ನು, ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲವನ್ನೂ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಏನಂದ್ರೆ ಸಮಗ್ರ ಜೀವನವನ್ನು ಕುರಿತು ಪ್ರತಿಪಾದನೆ ಮಾಡ್ತಕ್ಕಂಥ ಗ್ರಂಥ. ಅರ್ಥಾತ್ ಅದರೊಳಗೆ ಅಧ್ಯಾತ್ಮ ಇಲ್ಲ ಅಂತ ತಿಳ್ಕೊಂಡಿಲ್ಲ. ಅಧ್ಯಾತ್ಮ ಆಗಲಿ ತತ್ವಜ್ಞಾನ ಆಗಲಿ ಮಹಾಭಾರತದಲ್ಲಿ ಏನದ ಅಂದ್ರೆ ಅದನ್ನ ಅದ. ಆದರೆ ನಿಜವಾಗಿಯೂ ತತ್ವಜ್ಞಾನ ಮತ್ತು ಅಧ್ಯಾತ್ಮವನ್ನು ಅಂತರಂಗದಲ್ಲಿ ಅಳವಡಿಸಿ ನಿರ್ಮಾಣ ಮಾಡಿ ಅದನ್ನು ಪರಾಕಾಷ್ಠಾಕ್ಕೆ ಮುಟ್ಟಿಸ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ರಾಮಾಯಣ. ಅರ್ಥಾತ್ ಏನಂದ್ರೆ ವ್ಯಕ್ತಿಗತ ಜೀವನದಲ್ಲಿ ಅಧ್ಯಾತ್ಮದ ವಿಕಾಸ ಮಾಡಿ ಅರ್ಥಾತ್ ಆ ಮನುಷ್ಯನನ್ನು ಅರ್ಥಾತ್ ಏನು ಅಂದ್ರೆ ಅಂತರಂಗದೊಳಗಿಂದ ಅವನನ್ನು ದಿವ್ಯ ಮಾಡ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ರಾಮಾಯಣ. ಆದ್ರೆ ಮನುಷ್ಯನನ್ನು ಮಾನವೀಯ ಭಾವನೆಗಳ ಜೊತೆಗೆ ಅರ್ಥಾತ್ ಏನು ಅಂದ್ರೆ ಹೋಲಿಸಿ ಆ ಮಾನವೀಯ ಭಾವನೆಗಳನ್ನು ಉದ್ದೀಪನಗೊಳಿಸಿ ಜೀವನವನ್ನು ಅರ್ಥಾತ್ ಅಧ್ಯಾತ್ಮದ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ಅತ್ಯಂತ ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದ್ರೆ ಮಹಾಭಾರತ ಅಂತ. ಅದರಿಂದ ಭಾರತೀಯ ಸಂಸ್ಕೃತಿ ಇವೆರಡು ಏನವ ಅಂತಂದ್ರೆ ಶ್ವಾಸ ಇದ್ದಂಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇವೆರಡು ಏನು ಅಂದ್ರೆ ಕಣ್ಣಿದ್ದಂಗೆ ಅಂತ ರಾಮಾಯಣ ಮತ್ತು ಮಹಾಭಾರತ ಅನ್ನುವಂಥದ್ದು. ಇಲ್ಲಿ ಪ್ರಸ್ತುತ ಪ್ರಸಂಗ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ದುರ್ಯೋಧನ ಏನು ಮಾಡ್ತಾ ಇದ್ದಾನ ಅಂದ್ರೆ ಅರ್ಥಾತ್ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನಲ್ಲ ಏನು ಅಂತಂದ್ರೆ ನೀವೇನೂ ಇದ್ರ ವಿಷಯದಲ್ಲಿ ಕಾಳಜಿ ಮಾಡಬೇಕಾದ ಕಾರಣ ಇಲ್ಲ. ನಮ್ಮ ಸೈನ್ಯ ಏನು ಸಾಮಾನ್ಯವಾಗಿರ್ತಕ್ಕಂಥದ್ದಿಲ್ಲ. ದೃಷ್ಟದ್ಯುಮ್ನ ಅನ್ನುವಂಥದ್ದು ವ್ಯೂಹ ರಚನಾ ಮಾಡಿಕೊಂಡು ನಿಂತರೂ ಸಹಿತ ದೃಷ್ಟದ್ಯುಮ್ನ ಸೇನಾಪತಿ ಆಗಿದ್ರು ಸಹಿತ ಈ ಸದ್ಯ ಯಾರು ವ್ಯೂಹದ ಮುಖಂಡತ್ವವನ್ನು ವಹಿಸಿದಾರ ಅಂತಂದ್ರೆ ಭೀಮ್ ವಹಿಸಿದಾರ. ಆದ್ದರಿಂದ ಏನದ ಅಂತಂದ್ರೆ ಈಗ ಅವ್ರ ಸೇನಾಪತಿ ತಾತ್ಪೂರ್ತಿಕವಾಗಿರ್ತಕ್ಕಂಥ ಸೇನಾಪತಿ ಯಾರಿದ್ದಾರೆ ಅಂತಂದ್ರೆ ಭೀಮ್ ಇದ್ದಾನ. ಆದ್ದರಿಂದ ನೀವೇನು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಕಾರಣ ಇಲ್ಲ. ಯಾಕಂದ್ರೆ ಭೀಮ್ ಹೆಂಗಿದ್ದಾನ ಅಂದ್ರೆ ಹುಂಬಿದ್ದಾನ ಅಂತ ಹೇಳ್ತಾರೆ. ಜ್ಞಾನೇಶ್ವರ ಮಹಾರಾಜರು ಸಹಿತ ಹುಂಬಿದ್ದಾನ, ಎತ್ಲಾಗ ಬಂತು ಅತ್ಲಾಗ ಹೊಡ್ಕೋತ ಹೋಗಿಬಿಡವ. ಆದ್ದರಿಂದ ವಜ್ರ ವ್ಯೂಹವನ್ನು ರಚನಾ ಮಾಡಿ ಭೀಮನನ್ನು ನಿಂದ್ರಿಸಿದ್ರು ಸಹಿತ ನೀವೇನು ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ, ನಮ್ಮ ಸೈನ್ಯನೂ ಏನಿಲ್ಲ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಿಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅಪರ್ಯಾಪ್ತಂ ತತ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಸೇನಾಪತಿ ಆಗಿರ್ತಕ್ಕಂಥ ಭೀಷ್ಮನಿಂದ ಸುರಕ್ಷಿತವಾಗಿರ್ತಕ್ಕಂಥ ಸೈನ್ಯ ಏನದನು ಅಪರ್ಯಾಪ್ತವಾಗಿರ್ತಕ್ಕಂಥದ್ದು. ಅಪರ್ಯಾಪ್ತ ಪರ್ಯಾಪ್ತ ಇವೆರಡೂ ಶಬ್ದಗಳ ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಪರ್ಯಾಪ್ತ ಅಂತಂದ್ರೆ ಅರ್ಥಾತ್ ಏನಂದ್ರೆ ಸಫಿಸಿಯಂಟ್, ಅಪರ್ಯಾಪ್ತ ಅಂದ್ರೆ ಮೋರ್ ದ್ಯಾನ್ ಸಫಿಸಿಯಂಟ್ ಅಂತ. ಅಪರ್ಯಾಪ್ತ ಅಂದ್ರೆ ಕಡಿಮೆ ಅಂತ ತಿಳ್ಕೊಂಡ ಅರ್ಥ ಅಲ್ಲ, ಅಪರ್ಯಾಪ್ತಮ್ ಅಂತ ತಿಳ್ಕೊಂಡಲ್ಲ. ಅಪರ್ಯಾಪ್ತಮ್ ಅಂತಂದ್ರೆ ಅಪೇಕ್ಷಿತವಾಗಿ ಅಪೇಕ್ಷಾಕ್ಕಿಂತಲೂ ಹೆಚ್ಚಿಗೆ ಇರತಕ್ಕಂಥದ್ದು. ನಮ್ಮ ಸೈನ್ಯ ಹೆಂಗದ ಅಂದ್ರೆ ಮೋರ್ ದ್ಯಾನ್ ಸಫಿಸಿಯೆಂಟ್ ಅದ. ನಮ್ದೇನದ ಅಂದ್ರೆ ಅಪರ್ಯಾಪ್ತವಾಗಿರ್ತಕ್ಕಂಥ ಸೈನ್ಯ, ಅಪರಿಮಿತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಅರ್ಥ ಮಾಡ್ಲಿಕ್ಕೆ ಅಡ್ಡಿಲ್ಲ. ನಮ್ಮ ಸೈನ್ಯ ಹೆಂಗದಂದ್ರೆ ಅಪರಿಮಿತವಾಗಿರ್ತಕ್ಕಂಥದ್ದು, ಪರಿಮಿತಿ ಇಲ್ಲ ಅಂತ ಅರ್ಥ. ಅರ್ಥಾತ್ ಅಂದ್ರೆ ಸಾಕಷ್ಟು ಆಗಿರ್ತಕ್ಕಂಥದ್ದು, ಸಾಕಷ್ಟಲ್ಲ ಅದಕ್ಕೂ ಹೆಚ್ಚಿಗೆ ಇರ್ತಕ್ಕಂಥದ್ದು. ಅವ್ರ ಸೈನ್ಯ ಹೆಂಗದಂದ್ರೆ ಸೀಮಿತವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದ್ರೆ ಅಲ್ಪಸಂಖ್ಯಾಕವಾಗಿರ್ತಕ್ಕಂಥದ್ದು ಅವ್ರ ಸೈನ್ಯದ ಅಂದ್ರೆ 7 ಅಕ್ಷೋಹಿಣಿ ಅದ. ನಮ್ಮ ಸೈನ್ಯ ಹೆಂಗದ ಅಂದ್ರೆ 11 ಅಕ್ಷೋಹಿಣಿ ಇರುವುದರಿಂದಾಗಿ ನೀವೇನು ಮಾಡ್ಲಿಕ್ಕೆ ಮಾಡೋ ಕಾರಣ ಇಲ್ಲ ಅಂದ್ರೆ ಇದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಕಾರಣ ಇಲ್ಲ. ಮತ್ತು ಮುಖ್ಯವಾಗಿ ಏನು ಮಾಡಬೇಕು ಅಂದ್ರೆ ಈ 11 ಅಕ್ಷೋಹಿಣಿ ಸೈನ್ಯವು ಸಹಿತ ಸುರಕ್ಷಿತವಾಗಿರಬೇಕಾದ್ರೆ ನೀವು ಮುಖ್ಯವಾಗಿ ಯಾರನ್ನು ಸಂರಕ್ಷಣೆ ಮಾಡಬೇಕು ಅಂದ್ರೆ ಭೀಷ್ಮಾಚಾರ್ಯರನ್ನು ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಪರ್ಯಾಪ್ತಂತು ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಪಕ್ಷದಲ್ಲಿ ಸದ್ಯ ವ್ಯೂಹವನ್ನು ರಚನಾ ಮಾಡಿಕೊಂಡು ಆ ವ್ಯೂಹ ರಕ್ಷಣೆಗಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂದ್ರೆ ಭೀಮ್ ಇರೋದರಿಂದ ಆ ಭೀಮನಿಂದ ಸುರಕ್ಷಿತವಾಗಿರ್ತಕ್ಕಂಥ ಸೈನ್ಯ ಅನ್ನುವಂಥದ್ದು ಏನಂದ್ರೆ ಪರ್ಯಾಪ್ತವಾಗಿರ್ತಕ್ಕಂಥದ್ದು. ವರೀ ಕ್ಷತ್ರಿಯಾಮಾಜಿ ಶ್ರೇಷ್ಠು ಜೋ ಜಗಜೇಠಿ ಜಗಿ ಸುಭಟು ತಯಾ दळवैपणाचा पाटू भीष्मासिपै श्रीराम. आणखी क्षत्रियामध्ये श्रेष्ठ व या जगात नाणावलेले योद्धे असे जे भीष्माचार्य त्यांना या सैन्याच्या अधिपत्याचा अधिकार दिलेला आहे. अर्थात ಅಂಥ ವೃದ್ಧರಾಗಿರ್ತಕ್ಕಂಥವರಾಗಿದ್ದರೂ ಸಹಿತ ಭೀಷ್ಮಾಚಾರ್ಯರು ಆವಾಗಿನ ಆ ಒಂದು ಸಂದರ್ಭದಲ್ಲಿ ಅವ್ರ ವಯಸ್ಸು ಎಷ್ಟಿತ್ತು ಅಂದರೆ 200 ಮುಂದಿತ್ತು. ಅರ್ಥಾತ್ ಆಗಿದ್ದರೂ ಸಹಿತ ಅರ್ಜುನ್ 80 ವರ್ಷದವಿದ್ದ, ಕೃಷ್ಣ ಅರ್ಜುನಿಗಿಂತಲೂ ಒಂದು 2-3 ವರ್ಷ ದೊಡ್ಡವಷ್ಟು. ನಾ ಮೊನ್ನೆ ಹೇಳಿದ್ದಲ್ಲ. ಅರ್ಥಾತ್ ಏನು ಅಂತಂದ್ರೆ ಈ ಪ್ರಕಾರವಾಗಿ ವೃದ್ಧರಾಗಿದ್ದರೂ ಸಹಿತ ಭೀಷ್ಮಾಚಾರ್ಯರ ಪರಾಕ್ರಮದೊಳಗೆ ಏನಿದ್ದಿದ್ದಿಲ್ಲ ಅಂದ್ರೆ ಲವಲೇಶ ಕಡಿಮೆ ಆಗಿದ್ದಿಲ್ಲ. ಯಾಕೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ನಿನ್ನೆ ಹೇಳಿದೆ. ಈ ಒಂದು ಪರಾಕ್ರಮ ಅನ್ನುವಂಥದ್ದು ಏನದನು ಇದು ಎದನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು ಅಂತಂದ್ರೆ ಅವರ ಮಂತ್ರಶಕ್ತಿಯನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥದ್ದು. ಅಸ್ತ್ರವಿದ್ಯಾ ಅನ್ನುವಂಥದ್ದು ಮಂತ್ರವನ್ನು ಆಧರಿಸಿಕೊಂಡಿರ್ತಕ್ಕಂಥದ್ದಾಗಿರೋದ್ರಿಂದ ಅವರಲ್ಲಿ ಎಂಥ ಸಾಮರ್ಥ್ಯ ಇರ್ತಿತ್ತು ಅಂತಂದ್ರೆ ಅರ್ಥಾತ್ ರಾಮಾಯಣದೊಳಗೆ ಪ್ರಸಂಗ ಏನು ಮೊನ್ನೆ ಹೇಳಿದ್ದ ನಾನು. ಯಾವಾಗ
ಅರ್ಥಾತ್ ಏನು ಅಂತಂದ್ರೆ ಸುಬೇಲು ಪರ್ವತದ ಮೇಲೆ ರಾಮ ಆ ಕೃಷ್ಣಾಜಿನವನ್ನು ಲಕ್ಷ್ಮಣ ಹಾಸಿದ ಬಳಕ ಅದ್ರ ಮೇಲೆ ಏನು ಮಲ್ಕೊಂಡು ಅವಾಗ ಒಂದು ಕಡೆಗೆ ಧನುಷ್ಯ ಒಂದು ಕಡೆಗೆ ಬಾಣವನ್ನು ಅರ್ಥಾತ್ ಸಹಜವಾಗಿ ಹಿಂಗೆ ಬತ್ತಳಿಕೆ ಬತ್ತು ಧನುಷ್ ಇಟ್ಕೊಂಡು ಮಲ್ಕೊಂಡಾಗ ಒಮ್ಮೆಲೆ ಏನು ಮಾಡಿದ ಅಂದ್ರೆ ಚಂದ್ರನ ಕಡೆಗೆ ನೋಡಿ ಪ್ರಶ್ನೆ ಕೇಳಿದ. ಆಮೇಲೆ ದಕ್ಷಿಣದ ಕಡೆಗೆ ನೋಡಿ ವಿಭೀಷಣನ ಏನು ಕೇಳಿದ ಅಂತಂದ್ರೆ ಇದು ಗುಡುಗು ಮಿಂಚುವುದನ್ನು ಅದ ಏನು ಅಂತ ತಿಳ್ಕೊಂಡು ಕೇಳ ಮಳೆ ಆಗ್ತದೇನು ಅಂತ ತಿಳ್ಕೊಂಡು ಕೇಳಿದಾಗ ವಿಭೀಷಣ ಏನಂದ ಅಂದ್ರೆ ಮಳೆ ಆಗೋ ಸಂದರ್ಭ ಅಲ್ಲಿದು ಇದೇನದ ಅಂದ್ರೆ ರಾವಣ ತನ್ನ ಅರಮನೆಯ ಗಚ್ಚಿ ಮೇಲೆ ಏನು ಮಾಡ್ಲಿಕ್ಕತ್ತಾನಂದ್ರೆ ಸಂತೋಷ ಕೂಟವನ್ನು ಏರ್ಪಡಿಸ್ಯಾನ. ಆದ್ದರಿಂದ ಇದು ಗುಡುಗಿದಂಗೆ ಮಿಂಚಿದಂಗೆ ಏನಾಗ್ತದಲ್ಲ ಇದು ಏನದಂದ್ರೆ ಮೋಡಗಳಂತೆ ಕಾಣ್ತಾ ಇರೋದು ಅವನ ತಲೆ ಮೇಲೆ ಛತ್ರ, ಅದು ಮಿಂಚಿನಂತೆ ಹೊಳಿತಾ ಇರೋದು ಮಂಡೋದರಿಯ ಕುಂಡಲಗಳು, ಅದೇ ರೀತಿಯಾಗಿ ಗುಡುಗಿನಂತೆ ಸಪ್ಪಳ ಆಗ್ತಾ ಇರೋದು ಏನಂದ್ರೆ ನೃತ್ಯ ಮಾಡ್ತಕ್ಕಂಥವ್ರ ಕಾಲೊಳಗಿನ ಗೆಜ್ಜೆಗಳು. ಅಂದ ಕೂಡಲೇ ರಾಮ ಏನು ಮಾಡಿದ ಅಂದ್ರೆ ಬಾಣ ಧನುಷ್ಯಕ್ಕೆ ಬಾಣ ಸಂಧಾನ ಮಾಡಲಿಲ್ಲ, ಒಂದು ಮಂತ್ರಪೂತವಾಗಿರ್ತಕ್ಕಂಥ ಬಾಣವನ್ನು ಮಂತ್ರಸಿದ್ಧವಾಗಿರ್ತಕ್ಕಂಥ ಬಾಣವನ್ನು ಬರೇ ಹಿಂಗೆ ಕೈಲೇ ಒಗೆದಂತೆ. ಅರ್ಥಾತ್ ಆವಾಗಿನ ಕಾಲದಲ್ಲಿ ಎಂಥ ಸಾಮರ್ಥ್ಯ ಇರ್ತಿತ್ತು ಅಂದ್ರೆ ಒಂದು ದರ್ಭವನ್ನು ಮಂತ್ರಿಸಿ ಒಗೆದ್ರೂ ಸಹಿತ ಅದು ಮಹಾ ಅಸ್ತ್ರಾಗಿ ಹೋಗ್ತಕ್ಕಂಥ ಸಾಮರ್ಥ್ಯ ಇತ್ತು ಅವ್ರಿಗೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಭೀಷ್ಮಾಚಾರ್ಯ ಮುದುಕರಾದ್ರಪ್ಪ ಇನ್ನು ಅವ್ರೊಳಗೆ ಶಕ್ತಿ ಇಲ್ಲ, ಹೆಂಗೆ ಹೊಡೆದಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದಿದ್ದಿಲ್ಲ. ಅವರಲ್ಲಿ ಏನಿರ್ತಿತ್ತು ಅಂದ್ರೆ ಆ ಮಂತ್ರ ಸಂಗ್ರಹ ಇರ್ತಿತ್ತು, ಆ ಮಂತ್ರದ ಸಾಮರ್ಥ್ಯದ ಮೇಲೆ ಅವರು ಯುದ್ಧ ಮಾಡ್ತಿದ್ರು. ಆದ್ದರಿಂದ ಏನದ ಅಂತಂದ್ರೆ ಅವರ ಒಂದು ಮಂತ್ರಶಕ್ತಿ ಅನ್ನುವಂಥದ್ದು ಏನಿತ್ತು ಅಂದ್ರೆ ಪ್ರತ್ಯಕ್ಷವಾಗಿ ಯಾರಿಂದ ಅಭ್ಯಾಸ ಮಾಡಿರ್ತಕ್ಕಂಥವ್ರಾಗಿದ್ರು ಅಂದ್ರೆ ಸಹಸ್ರಾರ್ಜುನಿಂದ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಭೀಷ್ಮಾಚಾರ್ಯರು ಅಲ್ಲ, ಪರಶುರಾಮನಿಂದ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಆದ್ದರಿಂದ ಭೀಷ್ಮಾಚಾರ್ಯರಿಗೂ ಸಹಸ್ರಾರ್ಜುನಿಗೂ ಯುದ್ಧ ಆಗ್ತದೆ. ಆದ್ದರಿಂದ ಏನಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ತನ್ನ ಯಾ ಸೇನೆಚ ಆಧಿಪತ್ಯಾಚ ಅಧಿಕಾರದಿಲ್ಲ ಹೇ ಇವರು ಅವರ ಸೇನಾಪತಿ ಆಗಿರೋದ್ರಿಂದ ನಮಗೆ ಆ ವಿಷಯದೊಳಗೆ ಏನಿಲ್ಲ ಅಂದ್ರೆ ಲವಲೇಶ ಸಂಶಯ ಇಲ್ಲ, ಅವನು ಪೂರ್ಣವಾಗಿರ್ತಕ್ಕಂಥ ಭರವಸೆ ಇತ್ತು. ದುರ್ಯೋಧನಿಗೆ ಏನಿತ್ತು ಅಂದ್ರೆ ನಾನೇನು ಹೇಳಿದಿಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮತ್ತು ಕರ್ಣ ಈ 3 ಮಂದಿ ಮೇಲೆ ಅವನಿಗೇನಿತ್ತು ಅಂದ್ರೆ ಪೂರ್ಣ ವಿಶ್ವಾಸ ಇತ್ತು. ಅಗ್ನಿ ನಿಶ್ಚಿಂತಿದ್ದ ಈ ವಿಷಯದಾಗ. ಈ 3 ಮಂದಿ ಇರೋ ತನಕ ನಮ್ಮನ್ನು ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಯಾರೂ ಸೋಲಿಸ್ಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಭಾವನಾ. ಆದ್ದರಿಂದ ಆತ ಯಾಚೇನಿ ಬಳೆ ಗವಸಲೆ हे दुर्ग जैसे पन्नासिले येणे पाडे थेकुले लोकत्रय श्रीराम. आता याने आपल्या सामर्थ्याने आवरून या सैन्याची अशी काही रचना केली आहे की जसे काय किल्लेच बांधले आहेत, यांच्यापुढे त्रिभुवनही का पदार्थ आहे. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಅರ್ಥಾತ್ ಒಂದು ಸಮುದಾಯ ಅನ್ನುವಂಥದ್ದು ನಿಯಂತ್ರಣ ಮಾಡಬೇಕಾದ್ರೆ, ಒಂದು ಸಮುದಾಯವನ್ನು ನಿಯಂತ್ರಣ ಮಾಡಬೇಕಾದ್ರೆ ಒದರಾಡಿ ಚೀರಾಡಿ ನಿಯಂತ್ರಣ ಮಾಡ್ತಿದ್ರು ಅಂದ್ರೆ ಅವ್ನು ನಿಯಂತ್ರಣ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಅರ್ಥ. ಅವ್ನಿಗೇನು ಗೊತ್ತಿಲ್ಲ ಅಂದ್ರೆ ಮಾವ್ ಸೈಕಾಲಜಿ ಗೊತ್ತಿಲ್ಲ ಅಂತ ಅರ್ಥ. ಒದರಾಡಿ ಚೀರಾಡಿ ಸುಮ್ಮನೆ ಕೂಡ್ರಿ ಅಂತ ಹೇಳ್ತಿರ್ತಾರಲ್ಲ, ಅವ್ರ ಮಾತು ಯಾರೂ ಕೇಳತಿರುವುದಿಲ್ಲ. ಸುಮ್ಮನೆ ಕೂಡ್ರು ಅಂದ್ರೆ ಯಾರೂ ಸುಮ್ಮನೆ ಕೂಡುವುದಿಲ್ಲ. ಸುಮ್ಮನೆ ಕೂಡಿಸೋದು ಒಂದು ಯುಕ್ತಿ ಇರ್ತದೆ, ಅದು ಯಾರಿಗೆ ಗೊತ್ತಿರ್ತದೋ ಅವ್ರು ಸುಮ್ಮನೆ ಕೂಡಿಸ್ಲಿಕ್ಕೆ ಶಕ್ಯದ. ಹೆಂಗೋ ಹಂಗೇನದ ಅಂತಂದ್ರೆ ಒಂದು ಸಮುದಾಯವನ್ನಾಗಲಿ ಅದೇ ರೀತಿಯಾಗಿ ಏನು ಎಲ್ಲಕ್ಕಿಂತಲೂ ಕಠಿಣ ಏನು ಅಂತಂದ್ರೆ ಸುಮ್ಮನೆ ಕೂಡಿಸೋದು. ಈಚೆ ಕಡೆ ಬಾಜು ಅದಲ್ಲ, ಈಚೆ ಕಡೆ ಬಾಜು ಸುಮ್ಮನೆ ಕೂಡಿಸೋದು ಭಾಳ ಕಠಿಣ. ಬೇಕಾದ ಜಿಗದಾಡಿದ್ರು ಸುಮ್ಮನೆ ಕೂತಿದ್ರು ಅಂದ್ರೆ ಅದೇನೋ ಒಂದು ವಿಶೇಷದ ಅಂತ ಮಳಿಗಿಳಿ ಹಾಕೋದು ಏನು ಅಂತ ತಿಳ್ಕೊ. ಯಾರೊಬ್ರು ಮಾಸ್ತರ್ ಒಂದು ಪ್ರಶ್ನೆ ಕೇಳಿದಂತೆ ಏನು ಅಂತಂದ್ರೆ ಜಗತ್ತಿನೊಳಗಿನ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನಾ ಯಾವುದು. ಹುಡುಗರು ಒಂದೊಂದು ಉತ್ತರ ಹೇಳಿದ್ರು. ಒಂದು ಹುಡುಗ ಹೇಳಿದಂತೆ ಏನು ಅಂತಂದ್ರೆ ಒಂದು ರೈಲ್ವೆ ಸಮುದ್ರದ ಮೇಲೆ 100 ಕಿಲೋಮೀಟರ್ ಸ್ಪೀಡ್ಲೇ ಓಡ್ತೀವಿ ಅಂತ ಹೇಳಿ. ಆಶ್ಚರ್ಯ ಅಲ್ರಿ, ಸಮುದ್ರದ ಮೇಲೆ ಒಂದು ರೈಲ್ವೆ ಏನದನೋ 100 ಕಿಲೋಮೀಟರ್ ಸ್ಪೀಡ್ಲೇ ಓಡ್ತೀವಿ. ಹಿಂಗೆ ಒಬ್ಬೊಬ್ಬರು ಒಂದೊಂದು ನಮೂನಿ ಹೇಳಿದ್ರು. ಕೊನೆಗೆ ಒಂದು ಹುಡುಗ ಹೇಳಿದಂತೆ ಏನು ಅಂದ್ರೆ ಒಂದು ಖೋಲಿ ಒಳಗೆ 5 ಜನ ಹೆಣ್ಮಕ್ಳು 10 ನಿಮಿಷ ಸುಮ್ಮನೆ ಕೂತಿದ್ರು ಅಂತ ಹೇಳಿದ್ರು. ಅವ್ನಿಗೆ ಮೊದಲೇ ಬಹುಮಾನ ಸಿಕ್ತು. ತಾತ್ಪರ್ಯ ಏನು ಅಂತಂದ್ರೆ ಜಗತ್ತಿನೊಳಗನ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನಾ ಅದು. ಇರ್ಕೊಳ್ತಾಗ ಅವ್ರನ್ನ ಸುಮ್ಮನೆ ಕೂಡಿಸೋದು ಕಠಿಣ. ಆದರೂ ಸಹಿತ ಅದಕ್ಕೂ ಕೆಲವು ಯುಕ್ತಿಗಳು ಇರ್ತಾವೆ ಸುಮ್ಮನೆ ಕೂಡಿಸ್ಲಿಕ್ಕೂ. ಹುಬ್ಬಳ್ಳಿ ಒಳಗೆ ನಮ್ಮದು ತೇರಾಕೋಟಿ ಸಾಂಗತ ಆದಾಗ ಆ ಮಂದಿ ಗದ್ದಲ ನೋಡಿದ್ರೆ ನಮಗೇನಾಗಿ ಹೋಗ್ತು ಅಂತಂದ್ರೆ ಹೆಂಗಪ್ಪ ಏನು ಸಂಭಾಳಿಸೋದು ಇವ್ರನ್ನ. ಕೊನೆಗೆ ಏನು ಅದಕ್ಕೆ ಒಂದು ಉಪಾಯ ಏನು ಅಂದ್ರೆ ಪ್ರವಚನ ಮಾಡ್ಕೋತ ಕೂಡುದ ಒಂದು ಉಪಾಯ ಅಂತ ತಿಳ್ಕೊಂಡು ನಾವು ಹೇಳಿದ್ವಿ, ಪ್ರವಚನ ಕೇಳಬೇಕು ಊಟಕ್ಕೆ ಹೋಗ್ಬೇಕು ಅಂದ್ಕೊಳ್ಳಿ, ಇಲ್ಲರಿ ಪ್ರವಚನ ಕೇಳ್ತೀವಿ ಹಂಗೆ ಕೂಡ್ರಂತೆ 6 ತಾಸು ಮಾತಾಡ್ಬೇಕಾದ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹೆಂಗೋ ಹಂಗೆ ಯುದ್ಧದೊಳಗೆ ನಿಯಂತ್ರಣ ಮಾಡಬೇಕಾದ್ರೂ ಸಹಿತ ಅಲ್ಲೇನು ಬೇಕು ಅಂದ್ರೆ ನಿಜವಾಗಿರ್ತಕ್ಕಂಥ ಪರಾಕ್ರಮ ಬೇಕು. ಅಂದ್ರೆ ಮಾತ್ರ ಏನು ಮಾಡ್ಲಿಕ್ಕೆ ಶಕ್ಯ ಆಗ್ತದೆ ಅಂದ್ರೆ ಒದರಾಡಿ ಚೀರಾಡಿ ಇದ್ರೆ ಮಾಡ್ಬೇಕೇನ್ರಿ. ಭೀಷ್ಮಾಚಾರ್ಯ ಸುಮ್ಮನೆ ಒಂದ್ಸಲ ಇತ್ಲಾಗ ನೋಡಿದ್ರೆ ಇತ್ಲಾಗಿನ ಮಂದಿ ಗಪ್ಪಾಗಿಬಿಡ್ತಿತ್ತು, ಇತ್ಲಾಗ ನೋಡಿದ್ರೆ ಇತ್ಲಾಗಿನ ಮಂದಿ ಗಪ್ಪಾಗಿಬಿಡ್ತಿತ್ತು. ಯಾಕಂತಂದ್ರೆ ಅಂಥ ಮಹಾಪರಾಕ್ರ ಏನಾದರೂ ಒಂದು ಇದನ್ನು ಮಾಡಿಬಿಟ್ರು ಅಂತಂದ್ರೆ ನಮ್ದೆಲ್ಲ ಏನಪ್ಪ ಇದು ಆಗಿ ಹೋಗ್ತು ಅನ್ನುವಂಥ ಭಾವನಾದಿಂದ ಅವ್ರಿಗೆ ಇತ್ಲಾಗ ನೋಡಿದ್ರೆ ಇತ್ಲಾಗ ಮಂದಿ ಗಪ್ನಾಗುವಂಥದ್ದು. ಆದ್ದರಿಂದ ಅವ್ರು ಏನು ಮಾಡ್ಲಿಕ್ಕೆ ಹತ್ತಾರಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸೈನ್ಯವನ್ನು ನಿಯಂತ್ರಣ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ.
सामर्थ्याने आपल्या सामर्थ्याने आवरून ತಮ್ಮ सामर्थ्यದಿಂದ सैन्यವನ್ನು ಅವರು ಏನು ಮಾಡ್ಯಾರ ಅಂದ್ರೆ नियंत्रण ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ त्या सैन्याची अशी काही रचना केली आहे की जसे काय किल्लेच बांधले आहे सैन्यದ रचना ಅವರು ಒಂದೊಂದು ಏನು ತೋರಿಸ್ತಾರ ಅಂತ ಕೆಲವು ಇದು ಇರ್ತಾವೆ ಸಂಕೇತಗಳು ಆ ಸಂಕೇತ ತೋರಿಸಿದ ಕೂಡಲೇ ಸೈನ್ಯ ಒಮ್ಮೆಲೆ ಏನಾಗ್ಬಿಡ್ತದೆ ಅಂದ್ರೆ ಆ ಒಂದು ವ್ಯೂಹದೊಳಗೆ ಸನ್ನದ್ಧಾಗಿ ನಿಂತು ಬಿಡ್ತದೆ ವಜ್ರವನ್ನು ತೋರಿಸಿದ್ರೆ ವಜ್ರದ ಒಂದು ಏನಾದರೂ ಸಂಕೇತ ತೋರಿಸಿದ ಕೂಡಲೇ ವಜ್ರ ವ್ಯೂಹ ಚಕ್ರ ಸಂಕೇತ ತೋರಿಸಿದ ಕೂಡಲೇ ಚಕ್ರ ವ್ಯೂಹ ಅವೆಲ್ಲ ಏನಿರ್ತಾವೆ ಯುದ್ಧದ ತರಬೇತಿಗಳಿರ್ತಾವೆ ಹಿಂಗೆ ತೋರಿಸಿದ ಕೂಡಲೇ ಹಿಂಗೆ ಪ್ರತಿಯೊಂದನ್ನು ಒದರಿ ಹೇಳಲಿಕ್ಕೆ ಆಗಂಗಿಲ್ಲ ಅರ್ಥಾತ್ ಹಿಂದಿನ ಕಾಲದಲ್ಲಿ ಏನಿರ್ತಿತ್ತು ಅಂತಂದ್ರೆ ನಾವು ಕಿಲ್ಲಾದ ಮೇಲೆ ಕೋಟೆಗಳ ಮೇಲೆ ಸುರಕ್ಷಿತವಾಗಿ ಬಂದು ಮುಟ್ಟೀವಿ ಅನ್ನೋದನ್ನು ಹೇಳೋ ಸಲುವಾಗಿ ನಾನು ನಿನ್ನ ಹೇಳಿದ್ಲ ಅರ್ಥಾತ್ ಬಾಜಿ ಪ್ರಭು ದೇಶಪಾಂಡೆ ಯಾವಾಗ ಏನು ಮಾಡಿದ ಅಂತಂದ್ರೆ ಆ ಒಂದು ಇದರ ಹತ್ರ ಖಿಂಡಿ ಹತ್ರ ಯುದ್ಧ ಮಾಡ್ಕೋತ ನಿಂತನು ಶಿವಾಜಿ ಹೋಗಿ ಆ ಕೋಟೆ ಮೇಲೆ ಹತ್ತಿದ ಕೂಡಲೇ ಏನು ಮಾಡಿದ ಅಂದ್ರೆ ತೋಪ್ ಹಾರಿಸಿದ ಕೂಡಲೇ ಏನು ಗೊತ್ತಾತು ಅಂತಂದ್ರೆ ಹಂಗಾರೆ ಶಿವಾಜಿ ಸುರಕ್ಷಿತವಾಗಿ ಕೋಟೆ ಮೇಲೆ ಮುಟ್ಟ್ಯಾನ ಅಂತ ಗೊತ್ತಾದ ತಕ್ಷಣನ ಅರ್ಥಾತ್ ಏನಾಯ್ತು ಅಂತಂದ್ರೆ ಆ ಬಾಜಿ ಪ್ರಭುನ ರುಂಡ ಹಾರಿಸಿಬಿಟ್ರು ಅರ್ಥಾತ್ ಅವ್ನ ನಿಷ್ಠ ಎಂಥದ್ದಿತ್ತು ಎಂಥ ಒಂದು ಇದರಿಂದ ಯುದ್ಧ ಮಾಡ್ಲಿಕ್ಕೆ ಹತ್ತಿದ್ದ ತತ್ಪರತೆಯಿಂದ ಯುದ್ಧ ಮಾಡ್ಲಿಕ್ಕೆ ಹತ್ತಿದ್ದ ಅಂತಂದ್ರೆ ರುಂಡ ಕೆಳಗೆ ಬಿದ್ರೂ ಅವು ಬಿದ್ದಿದ್ದಿಲ್ಲಂತ ಅವನ ಕೈ ಹಿಂಗೆ ಖಡ್ಗ ಹಿಡ್ಕೊಂಡು ಹಿಂಗೆ ಕೈ ಇದು ಹಿಂಗೆ ಮಾಡ್ತಿತ್ತಂತ ಹೆಂಗೋ ಹಂಗೇನದ ಪ್ರಾಣ ಹೋದ್ರೂ ಹಿಂಗೆ ಮಾಡ್ತಿರ್ಬೇಕು ಅಂತ ಅಂದ್ರೆ ಅದೇನು ಅಂದ್ರೆ ಆ ವಿಷಯದಲ್ಲಿ ನಮ್ದೇನು ಅಂದ್ರೆ ಅಭ್ಯಾಸ ನಿಷ್ಠಾ ಅಂತ ತಿಳ್ಕೊಂಡು ಇರ್ಕೊಳ್ತಾ ಆಧೀತ ಸಮುದ್ರ ಪಾಹಿ ತೇಥ ದುವಾಡಪಣ ಕವಣ ನಾಹಿ ಮಗ ಒಡವಾನಳು ತೈಸೆ ಯಾಹಿ ವಿರಜಾ ಜೈಸಾ ಶ್ರೀರಾಮ ನಮ್ಮ ಕೈ ಬೇರೆ ಬೇರೆ ಏನಾಗ ಮಾಡ್ತಿರ್ತಾವ ಕೆಲವರು ಬರೀ ಹಿಂಗೆ ಮಾಡುವ ಅಭ್ಯಾಸ ಇರ್ತದೆ ಕೆಲವರು ಕಂಡವ್ರ ಮೇಲೆ ಹಿಂಗೆ ಮಾಡುವ अभ्यास आधी असे पहा समुद्र हा कोणाला दुस्तर नाही इन ಕೆಲವರು बरे ಇದು तशाच झाला ज्याप्रमाणे बडवानल साहकारी व्हावा अर्थात ಏನು ಅಂತಂದ್ರೆ ಸಮುದ್ರ ಅನ್ನುವಂಥದ್ದು ಏನದ ಅಂದ್ರೆ ಆದಿ ಸಮುದ್ರ ಹಾ कोणाला दुस्तर नाही ಸಮುದ್ರ ಯಾರಿಗೆ ದುಸ್ತರವಾಗಿರ್ತಕ್ಕಂಥದ್ದಲ್ಲ ಅದರೊಳಗೂ ಸಹಿತ ತಶಾತ್ झाला ज्याप्रमाणे बडवानल साहकारी व्हावा ಅದರೊಳಗೂ ಸಹಿತ ಒಡವಾನಲ ಅನ್ನುವಂಥದ್ದು ಅದಕ್ಕೆ ಅನುಕೂಲ ಆಗಿಬಿಡ್ತೀವಿ ಅಂದ್ರೆ ಮುಗಿದ ಹೋದ ಕಥೆ ಅರ್ಥಾತ್ ಆ ಸಮುದ್ರದೊಳಗೆ ಪ್ರವೇಶ ಮಾಡುವುದನ್ನು ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೆಂಗೋ ಅರ್ಥಾತ್ ಹಂಗೇನ ಮೊನ್ನೆ ಬಂತಲ್ಲ ಆ ಒಡವಾನಲ ಅನ್ನುವಂಥದ್ದು ಒಂದ್ಸಲ ಹೊತ್ತೀವಿ ಅಂತಂದ್ರೆ ಅದು ಏನು ಮಾಡ್ತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸಮುದ್ರವನ್ನು ಶೋಷಣೆ ಮಾಡುವಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದರೊಳಗನ ಇಲ್ಲಿ ಉದಾಹರಣೆ ಒಳಗಿನ ವೈಶಿಷ್ಟ್ಯ ಏನದ ಅಂತ ತಿಳ್ಕೊಂಡು ಅಲ್ಲಿ ಉದಾಹರಣೆ ಬೇರೆ ಆದರೆ ಇಲ್ಲಿ ಉದಾಹರಣೆ ಒಳಗಿನ ವೈಶಿಷ್ಟ್ಯ ಏನು ದೃಷ್ಟಾಂತದೊಳಗೂ ಸಹಿತ ಯಾವ ಬಾಜುದಿಂದ ನಾವು ಅದನ್ನು ದೃಷ್ಟಾಂತ ಕೊಡ್ತೀವಿ ಅನ್ನುವಂಥದ್ದು ಮಹತ್ವದ್ದು ಒಂದೇ ಉದಾಹರಣೆ 4 ಈಗ ಇದ್ರೊಳಗೆ ಕ್ರಿಕೆಟ್ ಆಡೋದ್ರೊಳಗೆ ಇತ್ಲಾಯಿಂದ ಫೋಟೋ ಹೊಡ್ಕೋತಲ್ಲ ಹಂಗೇನದ ಅಂತಂದ್ರೆ ಒಂದೇ ಘಟನಾ ನಾವು ಯಾವ ಬಾಜುದಿಂದ ಅದನ್ನು ನಾವು ವಿಚಾರ ಮಾಡ್ತೀವಿ ಅನ್ನುವಂಥದ್ದು ಮಹತ್ವದ್ದು ಇಲ್ಲೇನು ಹೇಳಲಿಕ್ಕೆ ಹತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಮುಂಚೆ ಸಮುದ್ರದಾಗ ಇಳಿಯೋದನ್ನ ಕಠಿಣ ಸಮುದ್ರ ಪ್ರವೇಶ ಮಾಡೋದ ಕಠಿಣ ಅದರೊಳಗೂ ಸಹಿತ ಒಳಗೆ ಏನದನೋ ಆ ಒಡವಾನಲ್ಲಿ ಹೊತ್ತಿ ಬಿಟ್ಟಿತ್ತು ಅಂತಂದ್ರೆ ಇಳಿಯೋದನ್ನ ಕಲ್ಪನಾ ಸಹಿತ ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂತ ತಿಳ್ಕೊಂಡು ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿ ಈ ಸೈನ್ಯಗಳ ಪರಿಸ್ಥಿತಿ ಅದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ನಾತರಿ ಪ್ರಳಯವನ್ಹಿ ಮಹಾವಾತು ಯಾ ದೋಘಾ ಜೈಸಾ ಸಂಘಾತು ತೈಸಾ ಗಂಗಾಸುತು ಸೇನಾಪತಿ ಶ್ರೀರಾಮ ಅರ್ಥಾತ್ ಏನು ಅಂದ್ರೆ ಸೇನಾಪತಿ ಆಗಿರ್ತಕ್ಕಂಥ ಗಂಗಾಸುತನಾಗಿರ್ತಕ್ಕಂಥ ಮೊನ್ನೆ ಏನಂದ್ರು ಅಂದ್ರೆ ಗಂಗಾ ನಂದನ ಅಂತ ತಿಳ್ಕೊಂಡು ಹೇಳಿ ಅರ್ಥಾತ್ ಏನು ಅಂದ್ರೆ ಹೆಂಗೆ ಸುಭದ್ರಾ ಹೃದಯ ನಂದನ ಅಂತ ತಿಳ್ಕೊಂಡು ಹೇಳಿದ್ರು ಹಂಗೆ ಗಂಗಾನಂದನ ಈಗೇನು ಹೇಳ್ತಾ ಇದ್ದಾರೆ ಅಂದ್ರೆ ಗಂಗಾಸುತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯ ಹೆಂಗಿದ್ದಾರೆ ಅಂದ್ರೆ ಸಮುದ್ರದೊಳಗೆ ಒಡವಾನಲು ಹೊತ್ತಿದಂಗಿದ್ದಾರೆ अदे रीतियागी प्रलयकाळाचा अग्नी व प्रचंड वारा या दोहांचा ज्याप्रमाणे मिलाप व्हावा त्याप्रमाणे या गंगेच्या पुत्राच्या सेनापतित्वाची जोड या पराक्रमी सैन्याला मिळालेली आहे. ಮುಂಚೆ ಸೈನ್ಯನ ಅತ್ಯಂತ ಪರಾಕ್ರಮಿ ಆಗಿರತಕ್ಕಂತದ್ದು. ಸಾಮಾನ್ಯ ಸೈನ್ಯ ಇತ್ತೇನ್ರಿ, ಹೆಸರು ಹೇಳಿದಾನಲ್ಲ, ಇಂಥವರೆಲ್ಲ ಇದ್ದಾರೆ ಅಂತ ತಿಳ್ಕೊಂಡು ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವಚ ಅಂತ ತಿಳ್ಕೊಂಡು ಹೇಳಿ, ಇದು ಅಲ್ದನ ಅನೇಕ ಬಹವಶೂರ ಮದರ್ಥೆ ತ್ಯಕ್ತ ಜೀವಿತಾ, ಒಬ್ಬರಿಗಿಂತಲೂ ಒಬ್ಬರು ಅತ್ಯಂತ ಪರಾಕ್ರಮಿಗಳಾಗಿರ್ತಕ್ಕಂಥವ್ರು ಇರೋದ್ರಿಂದಾಗಿ ಅದು ಸಮುದ್ರ ಇದ್ದಂಗೆ ಅದ. ಅದರೊಳಗೆ ಇವ್ರು ಹೆಂಗಿದ್ದಾರೆ ಅಂದ್ರೆ ಒಡವಾನಲ್ಲಿದ್ದಂಗೆ ಆಗ್ಯಾರ. ಅದೇ ರೀತಿಯಾಗಿ ಅವರು ಏನದಂದ್ರೆ ಸಮುದ್ರ ಅನ್ನುವಂಥದ್ದು ಏನು ಅಂತ ತಿಳ್ಕೊಂಡು ಇಲ್ಲೇನು ಅಂತಂದ್ರೆ ಪ್ರಳಯ ಕಾಲದ ಅಗ್ನಿ ಇದ್ದಂಗೆ ಅದಕ್ಕೆ ಏನಾಗ್ಬಿಟ್ಟದಂದ್ರೆ ಈ ಸೈನ್ಯ ಅನ್ನುವಂಥದ್ದು
ಗಾಳಿ ಆದಂಗೆ ಅನುಕೂಲ ಆಗಿರೋದ್ರಿಂದಾಗಿ ಅದು ಮತ್ತಿಷ್ಟು ಹೊತ್ತಿ ಧಗಧಗ ಉಡ್ಲಿಕ್ಕೆ ಹತ್ತಂಗಾಗ್ಯದ ಅಂತ. ಆತ ಏಣೇಸಿ ಕವನ ಭಿಡೆ ಹೇ ಪಾಂಡವ ಸೈನ್ಯ कीर थोडे वरचलेनी पाडे दिसत असे श्रीराम. आता या सैन्याबरोबर कोण झगडेल? वर सांगितलेल्या आमच्या सैन्याच्या मानाने हे पांडवांचे सैन्य खरोखरच ಅಪೂರೈ ದಿಸತ ಹೇ. ಆದ್ದರಿಂದ ಭೀಷ್ಮಾಚಾರ್ಯರನ್ನ ಸೇನಾಪತಿಯ ರೂಪದಲ್ಲಿ ಹೊಂದಿರತಕ್ಕಂಥ ಸೈನ್ಯ ಅನ್ನುವಂಥದ್ದು ಹೆಂಗದ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲ ದೃಷ್ಟಿಯಿಂದಲೂ ಅಭೇದ್ಯವಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿಯೂ ಅದನ್ನು ಭೇದಿಸ್ಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಮಾತನ್ನು ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅಂದ್ರೆ ದ್ರೋಣಾಚಾರ್ಯ ಹೇಳ್ತಾ ಇದ್ದಾನೆ. ಇಂಥ ಒಂದು ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಒಂದು ಸೈನ್ಯದ ಮುಂದೆ ಪಾಂಡವರ ಸೈನ್ಯ ಅನ್ನುವಂಥದ್ದು ಏನಂದ್ರೆ ಅತ್ಯಂತ ಅಲ್ಪವಾಗಿರ್ತಕ್ಕಂಥದ್ದು. 7 ಅಕ್ಷೋಹಿಣಿ ಅಂದ್ರೆ 4 ಅಕ್ಷೋಹಿಣಿ ಕಡಿಮೆ ಆಯಿತು. 4 ಅಕ್ಷೋಹಿಣಿ ಅಂದ್ರೆ ಕೋಟಿ ಲಕ್ಷಗಟ್ಟಲೆ ಜನರು ಅಥವಾ ಸೈನಿಕರು ಕಡಿಮೆ ಆದಂಗೆ ಆಯ್ತು. ಆದ್ದರಿಂದ ಏನದಂದ್ರೆ ಅವ್ರ ಸೈನ್ಯ ಅನ್ನುವಂಥದ್ದು ಏನದಂದ್ರೆ ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. वरी भीमसेन बेथू तो जाहला से सेना नाथू ऐसे बोलो हे मातू सांडिली तेणे श्रीरा. आणि त्यात भीमसेन अगोदरच आर्दांड आणि तो त्यांच्या सैन्याचा अधिपती झाला आहे. मग काय असे बोलून त्याने ती गोष्ट सोडून दिली. अर्थात ಏನಂದ್ರೆ ಅದರೊಳಗೂ ಭೀಮ ಅರ್ಥಾತ್ ಏನು ಹೆಂಗಂದ್ರೆ ಬರೇ ದಾಂಡಿಯ ಆಗಿರ್ತಕ್ಕಂಥ ಭೀಮ್ ಏನಿದ್ದಾನೋ ಅವನು ಸೇನಾಪತಿ ಆಗಿರ್ತಕ್ಕಂಥ ದಕ್ಷ ಅಲ್ಲ ಅಂತ ತಿಳ್ಕೊಂಡು. ಅರ್ಥಾತ್ ಬರೀ ತಾಕತ್ತಿರೋದೇನಲ್ಲ ಅಂತಂದ್ರೆ ದಕ್ಷತೆಯ ಲಕ್ಷಣ ಅಲ್ಲ. ತಾಕತ್ತಿರೋದೇನಲ್ಲ ಅಂತಂದ್ರೆ ದಕ್ಷತೆಯ ಲಕ್ಷಣ ಅಲ್ಲ. ಎಷ್ಟೋ ಸಲ ಏನಾಗ್ತದೆ ಅಂದ್ರೆ ತಾಕತ್ವಾನ್ರಕ್ಕಿಂತಲೂ ತಾಕತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಅಂಥ ಒಂದು ಸಾಮರ್ಥ್ಯ ಅಂಥ ಒಂದು ಏನೊಂದು ಧಿಪ್ಪಾಡತನ ಇಲ್ಲದೆ ಇರ್ತಕ್ಕಂಥವರು ಅತ್ಯಂತ ದಕ್ಷತೆಯಿಂದ ಮತ್ತು ಚಾಣಾಕ್ಷತನದಿಂದ ಚಾಣಾಕ್ಷತನ ಇತ್ತಂತ ತಿಳ್ಕೊಂಡು ಅವನಿಗೆ ಚಾಣಕ್ಯ ಅಂತ ಹೆಸರಿತ್ತು. ಚಾಣಕ್ಯನ ಚಾಣಾಕ್ಷತನ ಅತ್ಯಂತ ವಿಲಕ್ಷಣವಾಗಿರ್ತಕ್ಕ ರಾಜಕಾರಣದಲ್ಲಿ ಅತ್ಯಂತ ಪಟುವಾಗಿರ್ತಕ್ಕಂಥ ಆ ಚಾಣಾಕ್ಷತನ ಇಲ್ಲದೆ ಇದ್ರೆ ಏನಾಗ್ತದೆ ಅಂತಂದ್ರೆ ಬೇಕಾದಷ್ಟು ಸಾಮರ್ಥ್ಯ ಇದ್ರೂ ಸಹಿತ ಆ ಸಾಮರ್ಥ್ಯ ವ್ಯರ್ಥ ಆಗ್ತದೆ. ಉದಾಹರಣೆ ಅಂತ ಹೇಳಬೇಕು ಅಂತಂದ್ರೆ ಛತ್ರಪತಿ ಶಿವಾಜಿ ಆವಾಗ ಅಫ್ಜಲ್ ಖಾನನ್ನು ಹೊಡೆದ್ನು. ಅವಾಗ ಅಫ್ಜಲ್ ಖಾನ್ ಅಂದ್ರೆ ಏನು ಸಾಮಾನ್ಯ ಮನುಷ್ಯ ಐತೇನ್ರಿ? ನಾವು ಕಲ್ಪನಾ ಸಹಿತ ಮಾಡಲಿಕ್ಕಿಲ್ಲ ಅಂಥ ಒಂದು ಏನು ಅಂದ್ರೆ ಭಯಂಕರ ಪ್ರಚಂಡವಾಗಿರ್ತಕ್ಕಂಥ ಒಂದು ದೇಹ ಏನು, ಅವನ ಆಕಾರ ಏನು, ಅವನ ಆಕೃತಿ ಏನು. ಛತ್ರಪತಿ ಶಿವಾಜಿ ಅವನ ಎದಿಗೆ ಬಂದ, ಅರ್ಥಾತ್ ಅವನ್ನ ಅಪಿಗೋಳಿಕೆ ಆಗಲಿಲ್ಲ. ಅಂಥ ಒಂದು ಇದ್ರ ಮನುಷ್ಯ. ಆದ್ರೆ ಶಿವಾಜಿ ಮಾಡಿದ್ದು ಇದನ್ನು ನೋಡಿದ್ರಪ್ಪ ಅಲ್ಲೇ ಅವನ ಧೈರ್ಯ ಆಗಲಿ ಅವನ ಪರಾಕ್ರಮ ಆಗಲಿ ನೋಡಿದ್ರೆ ಏನದು ಅಂದ್ರೆ ಆಶ್ಚರ್ಯ ಅನಿಸುವಂಥದ್ದು. ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತಂದ್ರೆ ಧೈರ್ಯ ಬೇಕು. ಅಂಥ ಧೈರ್ಯ ಇದ್ರನ ಹಂಗೆ ಅಂಥ ಸಾಹಸ ಕಾರ್ಯಕ್ಕೆ ಕೈ ಹಾಕ್ಲಿಕ್ಕೆ ಶಕ್ಯ ಆಗ್ತಾನೆ ಹೊರತು ಧೈರ್ಯ ಇಲ್ಲೇ ಇದ್ರೆ ಅದೇನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಆಗ್ಲಿಕ್ಕೆ ಶಕ್ಕಿಲ್ಲ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿ आणि त्यात भीमसेन अर्धांड आणि तो त्यांच्या सैन्याचा अधिपती झाला आहे. ಇವತ್ತು ಅವ ಏನಿದ್ದಾನಂದ್ರೆ ಅವನ ಅಧಿಪತಿ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಕಾಳಜಿ ಮಾಡಬೇಕಾದ ಕಾರಣ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಅಯನೇಷು ಚ ಸರ್ವೇಷು ಯಥಾಭಾಗಮवस्थिताः भीष्ममेवाभिरक्षन्तु भवन्तः सर्व एव हि. युद्धाच्या प्रवेशद्वारात आपापल्या नेमलेल्या ठिकाणी उभे राहून आपण सर्वांनी मिळून भीष्माचेच सर्व बाजूनी रक्षण करा. ಯುದ್ಧದ ವ್ಯವಸ್ಥೆ ಏನಿರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲರೂ ತಮ್ಮ ತಮ್ಮ ರಾಜ ಮಹಾರಾಜರುಗಳು ಏನು ಬರ್ತಾರೋ ಯುದ್ಧಕ್ಕಾಗಿ ಅವ್ರು ತಮ್ಮ ತಮ್ಮ ಜೊತೆಗೆ ಸೈನ್ಯ ತಗೊಂಡು ಬಂದಿರ್ತಾರೆ. ಆ ಸೈನ್ಯ ಒಂದು ಏನಿರ್ತದೆ ಅಂದ್ರೆ ಲೆಕ್ಕ ಇರ್ತದೆ. ನಾವು 1 ಅಕ್ಷೋಹಿಣಿ ತಂದೀವಿ, ನಾವು 2 ಅಕ್ಷೋಹಿಣಿ ತಂದೀವಿ ಅನ್ನುವಂಥದ್ದು. ಅವು ತಾವು ತಂದಿರತಕ್ಕಂಥ ಸೈನ್ಯವನ್ನು ಮುಂಚೆ ಯಾರಿಗೆ ವಹಿಸಿಕೊಡ್ಬೇಕಾಗ್ತದೆ ಅಂದ್ರೆ ಸೇನಾಪತಿಗೆ ವಹಿಸಿಕೊಡ್ಬೇಕಾಗ್ತದೆ. ನಾವು ಇಷ್ಟು ಸೈನ್ಯವನ್ನು ತೊಗೊಂಡು ಬಂದೀವಿ, ಇಷ್ಟು ಅಕ್ಷೋಹಿಣಿ ಅದ, ಇಷ್ಟು ರಥ ಅವ, ಇಷ್ಟು ಆನೆ ಅವ, ಇಷ್ಟು ಕುದುರೆ ಅವ, ಇಷ್ಟು ಕಾಲಾಳು ಅವ ಅನ್ನುವಂಥ ಭಾವದೊಳಗೆ ಆ ಸೈನ್ಯವನ್ನು ವಹಿಸಿಕೊಟ್ರು ಅಂದ್ರೆ ಸೇನಾಪತಿ ಏನು ಮಾಡ್ತಾರೆ ಅಂದ್ರೆ ಆ ಸೈನ್ಯವನ್ನು ಮತ್ತೊಬ್ಬರಿಗೆ ವಹಿಸಿಕೊಡ್ತಾರೆ. ಅದು ಉಪಸೇನಾಪತಿ ಅಂತ ತಿಳ್ಕೊಂಡು ಏನಿರ್ತಾರೋ ಆ ಉಪಸೇನಾಪತಿಗಳಿಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಆ ಸೈನ್ಯವನ್ನು ವಹಿಸಿಕೊಡ್ತಾರೆ. ಅವಾಗ ಅವ್ರು ಏನು ಮಾಡಬೇಕು ಅಂದ್ರೆ ತಮ್ಮ ತಮ್ಮ ಒಂದು ತುಕಡಿ ಅಂತೀವಲ್ಲ ಆ ಸೈನ್ಯದ ಒಂದು ಏನು ಅಂತಂದ್ರೆ ಗುಂಪನ್ನು ಅರ್ಥಾತ್ ಆ ಸೈನ್ಯವನ್ನು ಅವ್ರು ಏನು ಮಾಡಬೇಕು ಅಂದ್ರೆ ನಿಯಂತ್ರಣ ಮಾಡಬೇಕು. ಆದ್ದರಿಂದ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯ ಏನು ಹೇಳಲಿಕ್ಕತ್ತಾನ ಅಂತಂದ್ರೆ ನೀವೆಲ್ಲರೂ ಯೋಧ ಆಗಿರ್ತಕ್ಕಂಥವ್ರು, ಅದರೊಳಗೂ ಸಹಿತ ಹೆಂಗೆ ಹಂಸ ಪರಮಹಂಸ ಅರ್ಥಾತ್ ಏನು ಅಂತಂದ್ರೆ ಹಿಂಗಿರ್ತದನೋ ಬ್ರಹ್ಮವಿದ್ ವರೇಣ್ಯ ಬ್ರಹ್ಮವಿದ್ ವರಿಷ್ಠ ಅಂತ ತಿಳ್ಕೊಂಡಿರ್ತದೆ. ಹೆಂಗೋ ಹಂಗೆ ಏನದ ಅಂತಂದ್ರೆ ಅಲ್ಲೇ ರಥಿ ಮಹಾರಥಿ ಅತಿರಥಿ ಅಂತ ತಿಳ್ಕೊಂಡೆಲ್ಲ ಅಲ್ಲಿ ಏನಿರ್ತಾವೆ ಅಂದ್ರೆ ಪರಾಕ್ರಮದ ಒಂದು ಅವು ಕೆಟಗರಿ ಅವು. ಅರ್ಥಾತ್ ಇದಕ್ಕಿಂತಲೂ ಹೆಚ್ಚಿನ ಅತಿರಥಿ ಮಹಾರಥಿಗಳು ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಹಂಗೇನು ಅಂತ ತಿಳ್ಕೊಂಡು ಕೇಳಿದ್ರೆ ಹಂಸ ಪರಮಹಂಸ ಅವಧೂತ ಅಂತೆಲ್ಲ ಇರ್ತಾವೆ. ಈ ಉತ್ತರ ಭಾರತದೊಳಗಿನ ಸಾಧುಗಳಲ್ಲಿಯೂ ಸಹಿತ ಏನಿರ್ತದೆ ಅಂದ್ರೆ ಹಿಂಗಿರ್ತಾವೆ. ಏನಂತಾರೆ ಅವ್ರಿಗೆ
ಮಂಡಲೇಶ್ವರ ಮಹಾಮಂಡಲೇಶ್ವರ ಅಂತ ತಿಳ್ಕೊಂಡೆಲ್ಲ ಅವು ಕೆಟಗರಿ. ಅವು ಮಂಡಲೇಶ್ವರರು ಅಂದ್ರೆ ಒಂದು ಸಣ್ಣ ಮಂಡಲದ ಅವ್ರೇನು ಅಂತಂದ್ರೆ ಗುರುಗಳು, ಅವ್ರ ಮಂಡಲೇಶ್ವರ. ಸಣ್ಣ ಒಂದು ಮಂಡಲದ ಗುರುಗಳಿಗೆ ಮಂಡಲೇಶ್ವರರು. ಮಹಾಮಂಡಲೇಶ್ವರರು ಅಂದ್ರೆ ಅಂಥ ಅನೇಕ ಮಂಡಲಗಳಿಗೆ ಅವ್ರ ಮ್ಯಾಲಿನವ್ರು ಇರ್ತಾರೆ, ಅವ್ರ ಮಹಾಮಂಡಲೇಶ್ವರರು ಅಂತ. ಅವ್ರಿಗೂ ಅದ್ರ ತಕ್ಕ ಇರ್ತದೆ. ಎಲ್ಲ ಮಂಡಲೇಶ್ವರಿಗೆ ಅದ್ರ ತಕ್ಕ ಇರ್ತದೆ, ಮಹಾಮಂಡಲೇಶ್ವರಿಗೆ ಅದ್ರ ತಕ್ಕ ಇರ್ತದೆ. ಒಂದು ಧರ್ಮ ಸಭಾದಲ್ಲಿ ಏನಾಯ್ತು ಅಂದ್ರೆ ಕಲ್ಕತ್ತಾದೊಳಗೆ ಒಂದು ಸರ್ವಧರ್ಮ ಸಮ್ಮೇಳನದಲ್ಲೇ ಇಂಥ ಮಂಡಲೇಶ್ವರರು ಹೋದಾಗ ಅರ್ಥಾತ್ ಏನು ಅಂತಂದ್ರೆ ತಮಗೆ ಸಮಾನವಾಗಿರ್ತಕ್ಕಂಥ ಆಸನವನ್ನು ಹಾಕಿಲ್ಲ ಅಂತ ತಿಳ್ಕೊಂಡು ಬೇಜಾರು ಮಾಡಿಕೊಂಡು ವಾಪಸ್ ಬಂದುಬಿಟ್ರು ಮಹಾಮಂಡಲೇಶ್ವರರೆಲ್ಲರೂ. ಯಾಕಂದ್ರೆ ಅವ್ರಿಗೆ ಆ ಅಭಿಮಾನ ಇರ್ತದೆ. ಆದ್ದರಿಂದ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಮಗ ಪುನರಪಿ ಕಾಯ ಬೋಲೆ ಸಕಲ ಸೈನ್ಯಕಾತೆ ಮಣಿತಲೆ ಆತಾ ತಳಭಾರ ಆಪುಲಾಲೆ सरसेकरा श्रीराम. मग दुर्योधन सर्व सेनापतींना पुन्हा असे म्हणाला की आता आपापले सैन्य समुदाय सज्ज करा. ನಿಮಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಏನು ಸಂಬಂಧ ಬರಂಗಿಲ್ಲ ಅಂತಂದ್ರೆ ನಾವು ಈ ಊರವರ ಆಧಿಪತ್ಯದೊಳಗೆ ಯಾಕೆ ಯುದ್ಧ ಮಾಡಬೇಕು ಅನ್ನೋ ಪ್ರಶ್ನೆ ಬರಂಗಿಲ್ಲ. ಯುದ್ಧದಲ್ಲಿ ನಾವು ಈ ಊರವರು ನಮ್ಮನ್ನು ಇವ್ರ ಕೈಗೆ ಯಾಕೆ ಕೊಟ್ರಪ್ಪ, ಅವ್ರ ಕೈಗೆ ಯಾಕೆ ಕೊಟ್ಟರು ಅನ್ನಂಗಿಲ್ಲ. ಯಾರ ಕೈ ಹೋಗುದ ಸಾಯ್ಲಿಕ್ಕೆ ಹೋಗಿರಿ, ಮತ್ತೆ ಅದ್ಯಾಕೆ ಕೊಟ್ಕೊಳ್ಳ. ಯುದ್ಧಕ್ಕೆ ಹೋಗುದಂದ್ರೆ ಸಾಯ್ಲಿಕ್ಕೆ ಹೋಗಿರದ, ಮತ್ತು ನಮ್ಮನ್ನು ಅವ್ರ ಕೈಗೆ ಯಾಕೆ ಇವ್ರ ಕೈಗೆ ಯಾಕೆ. ಮಹಾರಾಜ್ ಹೇಳಿದ್ರಲ್ಲ, ಅರ್ಥಾತ್ ಏನದಂದ್ರೆ ಒಬ್ಬರು ಮಹಾರಾಜ್ ಕಡೆಗೆ ಬಂದು ಏನಂದ್ರು, ಮಹಾರಾಜ್ ನಾವು ಬ್ಯಾಂಕ್ನಾಗ ನೌಕರಿ ಮಾಡ್ತೀವಿ, ಅರ್ಥಾತ್ ಬ್ಯಾಂಕ್ನಾಗೋ ಆಫೀಸ್ನಾಗೋ ನೌಕರಿ ಮಾಡ್ಲಿಕ್ಕೆ ಹತ್ತೀವಿ, ನಮ್ಮ ಕೆಳಗಿನವ್ರೆಲ್ಲರೂ ನಮ್ಮ ಮ್ಯಾಲೆ ಬಂದುಬಿಟ್ಟಾರ, ಅವ್ರು ನಮ್ಮ ಮ್ಯಾಲೆ ಏನು ವಾಷಿಂಗ್ ಮಾಡ್ತಾರೆ, ಹಿಂಗಾಗಿ ನಮ್ಮ ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅಂದರು. ಮಹಾರಾಜರು ಏನಂದ್ರು, ಮಹಾರಾಜರು ಅವಾಗ ಏನಂದ್ರು, ಒಂದು ಉದಾಹರಣೆ ಹೇಳ್ತೀನಿ. ಅವರು ಈಗ ಮನೆಯೊಳಗೆ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಅಂತ ತಿಳ್ಕೊಂಡು ನೀವು ಪ್ಯಾಟಿಗೆ ಹೋಗಿ ಸಾಮಾನು ಖರೀದಿ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಮಾಡಿದ್ರಿ. ಅದ್ರೊಳಗೆ ಏನಪ್ಪ ಬಟಾಟಿ, ಬದ್ನಿಕಾಯಿ, ಮೆಣಸಿನಕಾಯಿ, ಅದು ಇದು ರವಾ, ಸಕ್ರೆ ಏನೇನೋ ಎಲ್ಲ ಸಾಮಾನು ಖರೀದಿ ಮಾಡಿ ಅವನ್ನೆಲ್ಲ ಏನು ಅಂದ್ರೆ ಪ್ಯಾಕ್ ಮಾಡಿ ಹಮಾಲಿಗೆ ಹೇಳಿದ್ರಿ, ಇದು ಹೊತ್ಕೊಂಡು ನಡಿಪ, ನಿನಗೆ ಏನು ಕೊಡ್ತೀನಿ ಅಂತಂದಾಗ ಅವು ಒಂದು ವೇಳೆ ಏನು ಮಾಡಿದ ಅಂದ್ರೆ, ನೀವು ಬದ್ನಿಕಾಯಿ ಯಾಕೆ ತೊಗೊಂಡ್ರಿ, ಬಟಾಟಿ ಯಾಕೆ ತೊಗೊಂಡ್ರಿ ಅಂತ ಕೇಳಿದ್ರೆ ನಿಂದು ಕೆಲಸ ಏನು ಹೊರಸೇದು ಅದು ಹೊತ್ಕೊಂಡು ಹೋಗಿ ಮನ್ಯಾಗ ಇಡೋದು, ನಿಂದು ಏನದನೋ ಅದು ತಗೊಳ್ಳೋದು. ಅವ್ನು ಮ್ಯಾಲೆ ಯಾಕೆ ಬಂದ, ಅವ್ನು ಕೆಳಗೆ ಯಾಕೆ ಬಂದ, ನಿನ್ನ ಕೆಲಸ ಏನು, ನಿನ್ನ ಮುಂದೆ ಏನು ಕೆಲಸ ಅದನೋ ಅದನ್ನು ಮಾಡೋದು, ಪಗಾರ ತಗೊಳ್ಳೋದು. ಮಹಾರಾಜರು ಏನಂದ್ರು ಅಂದ್ರೆ ನೌಕರಿ ಅಂದ್ರೆ ಒಂದು ಸಂಭಾವಿತ ಗುಲಾಮಗಿರಿ ಅದು. ಅದ್ರೊಳಗೆ ಮತ್ತೆ ನನಗೆ ಹಂಗ್ಯಾಕೆ ನನಗೆ ಹಿಂಗ್ಯಾಕೆ ಅಂತ ಯಾಕದು. ಗುಲಾಮಗಿರಿ ಒಳಗೆ ಹಿಂಗ್ಯಾಕೆ ಅಂತ ಪ್ರಶ್ನೆ ಬರ್ತದೆ ಏನ್ರಿ. ಯುದ್ಧ ಮಾಡಲಿಕ್ಕೆ ಹೋಗಿರ್ತಾರೆ, ನಾನು ಮುಂದೆ ಬಂದವ್ರು 4 ಮಂದಿನ ಹೊಡೆದೇನೋ, ಸುಮ್ಮನೆ ರಾಮನ್ ಕೂತ್ಕೂತೆ ಅದೆಲ್ಲ ಸುಳ್ಳ ಇವನ್ ಕೈಗೆ ಯಾಕೆ ಯುದ್ಧ ಮಾಡಲಿ, ಅವ್ನ ಕೈಗೆ ಯಾಕೆ ಯುದ್ಧ ಮಾಡಲಿ, ಹೊಡಿದ ಕೆಲಸಪ್ಪ ತಗೊಂಡು ಏನು ಮಾಡ್ತೀವಿ, ಯಾರ ಕೈಗೆ ಹಾಕಿರ್ಕೊಳ್ದಾಗ ಮುಂದೆ ಬಂದವ್ರನ್ನ ಹೊಡಿದದ, ಆದಷ್ಟು ಯುದ್ಧ ಮಾಡೋದ, ಕಡಿಕೆ ಯಾವ್ದು ಹೊಡೆದ ಮುಗಿದು ಹೋಗ್ತದೆ ಕಥೆ. ತಾತ್ಪರ್ಯ ಏನು ಅಂದ್ರೆ ಹೆಂಗೋ ಹಂಗೇನದ ಅಂತಂದ್ರೆ ನಿಮ್ಮ ಎಲ್ಲ ಸೈನ್ಯವನ್ನು ಸಿದ್ಧಗೊಳಿಸಿರಿ ಅಂತ ತಿಳ್ಕೊಂಡು ಅರ್ಥ. ಇರುವುದ ಮಠದಾಗ, ನಂದು ಹಿಂಗ್ಯಾಕ ಅಂತಂದ್ರೆ ಏನದು, ಮಠದಾಗ ಇರುವುದಂದ್ರೆ ಎಲ್ಲ ಮರ್ಯಾದೆ ಕಳ್ಕೊಂಡಿರೋದು. ಮಠದಾಗಿರೋದು ಅಂದ್ರೆ ಲೋಕಲಜ್ಜಾ ಕಳ್ಕೊಂಡನೇ ಇರೋದಿರ್ತದೆ. ನಮಗೆ ಅದ್ಯಾಕಿಲ್ಲ, ಇದ್ಯಾಕಿಲ್ಲ, ಹಿಂಗ್ಯಾಕ ಅಂತ ಅನ್ನೋದ್ರಾಗ ಏನೂ ಅರ್ಥ ಇಲ್ಲ ಅಂತ. ಮಠದಾಗಿರೋದು ಒಂದು, ಮಿಲಿಟ್ರಿ ಒಳಗಿರೋದು ಒಂದು. ಯಾವ ಕಾಲಕ್ಕೆ ಏನು ಹೇಳ್ತಾರೋ ಅದು ಸುಮ್ಮನೆ ಮಾಡ್ಕೋತಿರೋದಕ್ಕೆ ಮಠ. ಒಂದ್ಸಲ ನೆಪೋಲಿಯನ್ನನ್ನು ಕೇಳಿದ, ನಿನ್ನ ವಿಜಯದ ರಹಸ್ಯ ಏನು ಅಂತ ಕೇಳಿದ. ನೆಪೋಲಿಯನ್ನನ್ನು ಒಬ್ರು ಕೇಳಿದ, ನಿನ್ನ ವಿಜಯದ ರಹಸ್ಯ ಏನು. ಅವ ನೆಪೋಲಿಯನ್ ಏನಂದ, ತೋರಿಸ್ತೀನಿ ಬರಲಿಲ್ಲ. ಅದು ಸಮುದ್ರದ ದಂಡಿ ಕರ್ಕೊಂಡು ಹೋದ. ಅಲ್ಲಿ ಏನಿತ್ತು ಅಂದ್ರೆ 200 ಸೈನಿಕರು ಹಿಂಗೆ ನೀರು ಹೊಸಗೋತ ಕೂತಿದ್ರು. ಹಿಂಗೆ ನೀರು ತಗೊಳ್ಳೋದು ಹೊಸಿದ್ರು. ಇವ್ರೇನು ಮಾಡ್ಲಿಕ್ಕೆ ಹತ್ತಾರ ಅಂತ ಕೇಳ. ಇವ್ರು ನೀರು ಹೊಸಿಲಿಕ್ಕೆ ಹತ್ತಾರ. ನೀರು ಹೊಸದ್ರೆ ಏನಾಗ್ತದೆ ಅದನ್ನ ಅವ್ರು ವಿಚಾರ ಮಾಡುವ ಅಧಿಕಾರ ಇಲ್ಲ ಅವರಿಗೆ. ನೀರು ಹೊಸದ್ರೆ ಏನಾಗ್ತದೆ ಅನ್ನೋ ವಿಚಾರ ಮಾಡುವ ಅಧಿಕಾರ ಅವ್ರಿಗಿಲ್ಲ. ಆದ್ದರಿಂದ ನಾನು ಅವ್ರಿಗೆ ಆರ್ಡರ್ ಮಾಡೀನಿ, ಆಜ್ಞೆ ಮಾಡೀನಿ, ನೀರು ಹೊಸಗೋತ ಕೂಡ್ರಿ ಅಂತ. ಆದ್ದರಿಂದ ನನಗೆ ವಿಜಯ ಆಗಿದೆ ಅಂತೆ. ಇಂಥ ಸೈನಿಕರಿರೋದ್ರಿಂದ ನನಗೆ ವಿಜಯ ಆಗಿದೆ. ಅದನ್ಯಾಕೆ ಮಾಡಲಿ ಇದನ್ಯಾಕೆ ಮಾಡಲಿ ಅಂತನ್ನುವಂಥದ್ದು ಏನಿಲ್ಲ ಅಂದ್ರೆ, ನಮಗೆ ಒಂದು ದೊಡ್ಡ ಇಂಥದ ಒಂದು ಸ್ಥಾನದೊಳಗಿನ ಒಬ್ಬರು ಏನಂದ್ರು, ನಮಗೀಗ ಪ್ರಮೋಷನ್ ಆಗಿದ್ರಿ ಅಂದರು. ನಾವು ಈಗ ಪ್ರಮೋಷನ್ ಆಗ್ಯದ, ಇಲ್ಲ ಮುಂಚೆ ಪೂಜಾ ಮಾಡ್ತಿದ್ವಿ, ಈಗ ಆಫೀಸ್ನಾಗ ಕೊಡ್ತೀವಿ ಅಂತ. ಇವ್ ಹೇಳಿದ್ಲ ಮೋಹನ್ ಬುವ, ಮುಂಚೆ ಪೂಜಾ ಮಾಡ್ತಿದ್ದೆ, ಈಗ ಆಫೀಸ್ನಾಗ ಕೂಡ್ತೀನಿ ನಾನು, ಇದು ಪ್ರಮೋಷನ್. ನಾನು ಮನೇಲಿ ಪಡ್ಕೊಂಡು ನಮಗೆ ಪ್ರಮೋಷನ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತ. ಅರ್ಥಾತ್ ಏನು ಅಂದ್ರೆ ಇದಿಲ್ಲ ಆಫೀಸ, ಇದಿಲ್ಲ ಪ್ರಮೋಷನ್ ಆಗ್ಲಿಕ್ಕೆ. ಇದು ಖರೆ ಅಂದ್ರೆ ಇನ್ನೂ ಪ್ರಮೋಷನ್ ಆತಂತ ಹೆಂಗೆ ಹೇಳಬೇಕು ಅಂದ್ರೆ, ಮುಂಚೆ ಆಫೀಸ್ನಾಗ ಕೂಡ್ತಿದ್ದೀವಿ, ಪೂಜಾ ಮಾಡ್ಲಿಕ್ಕೆ ಪ್ರಮೋಷನ್ ಆತು ಅಂತ ತಿಳ್ಕೊಂಡು.
ಹಾ, ಪ್ರಮೋಷನ್ ಇನ್ನೂ ಅಡ್ಡಿ ಇಲ್ಪ, ಚಲೋ ಅದು. ಅಂತ ಒಂದ್ 2-3 ನೋಡಿಡ್ಬೇಕು, ಹೇಳಿಡ್ಬೇಕು ನಾವು ಪ್ರಮೋಷನ್ ಅಂತ ಹೇಳಕ್ಕಂತ. ಜಯಾಜಿಯ ಅಕ್ಷೋಹಿಣಿ ತೇಣೇತ ಆರಣಿ ವರಗಣ ಕವಣ ಕವಣಿ ಮಹಾರಥಿಯ ಶ್ರೀರಾಮ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರ ಜಂಚಾಜ ಅಕ್ಷೋಹಿಣಿ ಆಲಿ ಅಸ್ತೀಲ್, ಯಾರ್ಯಾರು ಯಾವ್ಯಾವ ಪ್ರಕಾರವಾಗಿರ್ತಕ್ಕಂಥ ಸೈನ್ಯವನ್ನು ತಗೊಂಡು ಬಂದಿದ್ದೀರೋ ಮತ್ತು ಆ ಸೈನ್ಯವನ್ನು ನೀವು ಯಾರ್ಯಾರಿಗೆ ಸ್ವಾಧೀನಪಡಿಸಿದ್ದೀರೋ ಅವರೆಲ್ಲರೂ ಏನು ಮಾಡ್ರಿ ಅಂದ್ರೆ ನಿಮ್ಮ ಸ್ವಾಧೀನದಲ್ಲಿರ್ತಕ್ಕಂಥ ಸೈನ್ಯವನ್ನ ಯುದ್ಧಕ್ಕಾಗಿ ಸಜ್ಜುಗೊಳಿಸಿರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ತೇಣೇತಿಯ ಅವರಿಗೆ ಭೀಷ್ಮಾತಳಿ ರಾಹಿಜೆ ದ್ರೋಣಾತೆ ಮಣೆ ಪಾಹಿಜೆ ತುಮ್ಹಿ ಸಕಲ ಶ್ರೀರಾಮ. ಒಂದು ಯುದ್ಧದಲ್ಲಿ ಝುಣಕಾ ಭಾಕರಿ ಕೊಡ್ತಿದ್ದ ಒಂದು ಊಟಕ್ಕೆ ದಿನ. ಒಬ್ಬ ತಕರಾರು ಮಾಡಿದಂತ, ಯಾರ್ದು ಸುಕುಮಾರ್ ಏನಾದ್ರು ಸ್ವೀಟ್ ಕೊಡ್ರಿ ಅನ್ನ. ಸಾಯ್ಲಿಕ್ಕೆ ಬಂದಿದ್ದೀ ಅದಕ್ಕೆ ಸ್ವೀಟ್ ಏನ್ ಕೊಟ್ಟ ತಿಂದು ಹೊಡೆದಾಡ್ಕೊತ ಕೂಡ್ಬೇಕಿಲ್ಲ. ಹೆಂಗೋ ಹಂಗೆ ಇರೋದು ಅಂತಂದ್ರೆ ಅದನ್ನ ಯಾಕಿಲ್ಲ ಇದನ್ನ ಯಾಕಿಲ್ಲ ಅಂತ ಮಿಲಿಟರಿ ಒಳಗೂ ತಕರಾರು ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೇನೆ ಆಮೇಲೆ ಇನ್ನೊಂದು ಏನು ಮಜಾ ಅದ ಅಂತಂದ್ರೆ ಯಾವ ಹಂಗಳು ಹೆಚ್ಚು ತಿಂದು ತಂದು ತಯಾರಾಗ್ತಾನೆ ಅವ್ನು ಮುಂದಟ್ತಾರ. ಆಮೇಲೆ ಅದೊಂದು ಫಜಿತಿ ಆಗ್ತದೆ. ಅದರಿಂದ ಈ ಜಡ್ಡು ಜಾಪತ್ರಿ ಅವ್ರು ಸುರಕ್ಷಿತ ನೋಡಿ ಅವ್ರ ग्रहणदागू और ಇದು ಇರ್ತದೆ. त्या महारथ्याने त्या अक्षोहिणीला आपल्या हुकुमतीत ठेवावे आणि भीष्मांच्या आज्ञेत राहावे. नंतर दुर्योधन द्रोणाचार्यांना म्हणाला तुम्ही सर्वावर देखरेख करावी. ಅರ್ಥಾತ್ ಇಷ್ಟಾಗಿ ಏನೋ ಒಂದು ನಮಗೆ ಒಂದು ಸೈನ್ಯದ ಒಂದು ತುಂಡನ್ನು ಕೊಟ್ಟಾರಪ್ಪ, ಅದ್ರ ಮೇಲೆ ನಾವು ಇದನ್ನ ಮಾಡ್ಕೊಂಡು ಇದ್ದಾತು ಅಂತ ತಿಳ್ಕೊಂಡಲ್ಲ. ಸೈನ್ಯದ ವ್ಯವಸ್ಥೆ ಏನಿರ್ತದೆ ಅಂತಂದ್ರೆ ಇಷ್ಟೆಲ್ಲ ಮಾಡಿಕೋತ ಪುನಃ ಮತ್ತೇನು ಅಂದ್ರೆ ಸೇನಾಪತಿಯ ಕಡೆಗೆ ಲಕ್ಷ್ಯ ಇರಬೇಕು. ಸೇನಾಪತಿ ಯಾವ ಸಮಯದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಆಜ್ಞಾ ಹೊರಡಿಸ್ತಾನ ಅನ್ನೋದ್ರ ಕಡೆಗೆ ಏನಿರಬೇಕು ಅಂತಂದ್ರೆ ಲಕ್ಷ್ಯ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಚಿ ಏಕು ರಕ್ಷಾವ ದ್ರೋಣಾತೆ ಮಣೆ ಪಾಹಿಜೆ ತುಮ್ಹಿ ಸಕಲ ಶ್ರೀರಾಮ್. ನೀವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ತುಮಿ ಸರ್ವಾವರ್ ದೇಖರೇಖ್ ಕರಾವಿ, ಎಲ್ಲ ಕಡೆಗೂ ನಿಮ್ಮದು ಲಕ್ಷ್ಯ ಇರಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಿಂಗೆ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರು ಬಹಳ ಸೂಕ್ಷ್ಮವಾಗಿ ಇಲ್ಲೊಂದು ಮಾನಸಶಾಸ್ತ್ರವನ್ನು ಹೇಳಿದ್ದಾರೆ. ಏನು ಮಾನಸಶಾಸ್ತ್ರವನ್ನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ದ್ರೋಣಾಚಾರ್ಯ ಅಸಮಾಧಾನ ಆಗಿದೆ. ಅರ್ಥಾತ್ ಅವ್ರದ್ದು ಏನು ಕಲ್ಪನಾ ಇತ್ತು ಅಂತಂದ್ರೆ ಇವ ದುರ್ಯೋಧನ ಮುಂಚೆ ತಮಗೆ ಸೇನಾಪತ್ಯವನ್ನು ಕೊಡ್ತಾನ ಅಂತನ್ನುವಂಥ ಕಲ್ಪನಾ ಇತ್ತು. ಅರ್ಥಾತ್ ಏನಂದ್ರೆ ತಾವು ಗುರುಗಳಾಗಿ ಅಸ್ತ್ರಶಸ್ತ್ರವಿದ್ಯೆಯನ್ನು ಕಲಿಸಿರೋದ್ರಿಂದಾಗಿ ತಮಗೆ ಸೇನಾಪತ್ಯವನ್ನು ಕೊಡಬಹುದು ಅನ್ನುವಂಥ ಕಲ್ಪನಾ ಇದ್ದಾಗ ಭೀಷ್ಮಾಚಾರ್ಯ ಸೇನಾಪತ್ಯವನ್ನು ಕೊಟ್ಟ ಕೂಡಲೇ ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಕಿಂಚಿತ್ ಅಸಮಾಧಾನ ಆಯಿತು. ಆದ್ದರಿಂದ ದ್ರೋಣಾಚಾರ್ಯ ಹಿಂಗೆ ಮಾಡೋ ಸಂಭವ ಇತ್ತಲ ಏನು ಅಂತಂದ್ರೆ ಅವರು ಹೆಚ್ಚಿನ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಪೂರ್ತಿಗೆ ನಾವೊಂದು ಯುದ್ಧ ಮಾಡಿದ್ರೆ ಆತು ಅನ್ನುವಂಥ ಭಾವನೆ ಅವ್ರ ಮನಸ್ಸಿನಾಗ ಬರಬಹುದಾಗಿತ್ತು. ಆದ್ದರಿಂದ ದುರ್ಯೋಧನೆ ಯಾಕೆ ಮಜಾ ಏನದ ಅಂತಂದ್ರೆ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಏನು ಅಂತಂದ್ರೆ ರಾಜನೀತಿ. ಇದೇನದ ಅಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ರಾಜನೀತಿ. ಒಂದ್ಸಲ KG ದೇಸಾಯರು ಅಮೇರಿಕಾಕ್ಕೆ ಹೋದಾಗ ಅಮೇರಿಕಾದೊಳಗೆ ಕೇಳಿದಂತೆ ರಾವಣನಲ್ಲಿ ಎಷ್ಟು ನೀತಿ ಇದ್ದು ಅಂತ ಕೇಳಿದಂತೆ. ರಾವಣ ಎಷ್ಟು ನೀತಿಯಲ್ಲಿ ಏನಿದ್ದ ಅಂದ್ರೆ ಪರಿಣತ ಇದ್ದ. ಅವಾಗ ಅವರಲ್ಲಿ ಹೇಳಿದಂತ, ನಾನು ಹೆಬ್ಬಳ್ಳಿಗೆ ಹೋಗಿ ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಕೇಳಿದ್ರು ಬಂದ ಬಳಕ ರಾವಣ ಎಷ್ಟು ನೀತಿಯಲ್ಲಿ, ರಾವಣ 3 ನೀತಿಯಲ್ಲಿ ಏನಿದ್ದ ಅಂದ್ರೆ ಅತ್ಯಂತ ಪರಿಣತ ಇದ್ದ. ಒಂದೇನು ಅಂದ್ರೆ ರಾಜನೀತಿ, ಒಂದು ಅರ್ಥನೀತಿ, ಒಂದು ಧರ್ಮನೀತಿ. 3 ನೀತಿಯೊಳಗೂ ಅಷ್ಟೇ ಪರಿಣತ ಇದ್ದ. ಆದ್ರಿಂದ ಏನದ ರಾಜನೀತಿ ಅನ್ನುವಂಥದ್ದು ಎಷ್ಟದೇ ಸೂಕ್ಷ್ಮ ಇರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವಾಗ ಶ್ರೀರಾಮಚಂದ್ರ ಏನು ಮಾಡಿದ ಅಂತಂದ್ರೆ ಸಮುದ್ರವನ್ನು ದಾಟಿ ಬಂದನು, ಅವಾಗ ಏನಾಯ್ತು ಅಂತಂದ್ರೆ ಇಡೀ ಲಂಕಾದೊಳಗಿನ ರಾಕ್ಷಸರು ಎಲ್ಲರೂ ಗಾಬರಿ ಆಗಿಬಿಟ್ರು. ಅರ್ಥಾತ್ ಅವ್ರಿಗೆ ಏನು ಅನ್ನಿಸ್ತೀವಿ ಅಂದ್ರೆ ಇನ್ನು ನಮಗೆ ಉಳಗಾಲಿಲ್ಲ ಅಂತ ಅನ್ನಿಸ್ಲಿಕ್ಕೆ ಹತ್ತಿ ಅವರಿಗೆ. ಅದೇ ರೀತಿಯಾಗಿ ಏನಾಗಿತ್ತು ಅಂದ್ರೆ ಇತ್ಲಾಗೂ ಸಹಿತ ವಾನರರು ಗಾಬರಿ ಆಗಿದ್ರು. ಯಾಕೆ ಗಾಬರಿ ಆಗಿತ್ತು ಅಂದ್ರೆ ವಾನರ ಇತ್ಲಾಗ ಬಂದ ಕೂಡಲೇ ಅವರೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಲಂಕಾ ಏನದನ್ನು ಅಡ್ಡಾಡಿ ನೋಡಿಕೊಂಡು ಬಂದಿದ್ರು.
ಕಿಲ್ಲಾದ ಮೇಲೆ ಹತ್ತೆತ್ತಿ ಅವ್ರು ನೋಡ್ಕೊಂಡು ಬಂದಿದ್ರು. ಮತ್ತು ಅವ್ರಿಗೆ ಅನಿಸ್ಲೇ ಏನು ಅಂತಂದ್ರೆ ಈ ಲಂಕಾ ಅನ್ನುವಂಥದ್ದೇನಿಲ್ಲ ಅಂದ್ರೆ ರಾಮನಿಗೆ ಅಭೇದ್ಯವಾಗಿರ್ತಕ್ಕಂಥದ್ದು, ರಾಮನಿಗೆ ಭೇದಿಸ್ಲಿಕ್ಕೆ ಶಕ್ಯವಾಗದೇ ಇರತಕ್ಕಂಥದ್ದು, ಇನ್ನು ನಮ್ಮದು ಇಲ್ಲಿ ಉಳಗಾಲಿಲ್ಲ ಅನ್ನುವಂಥ ಭಾವನಾದಿಂದ ಅವರೆಲ್ಲರೂ ಏನಾಗಿದ್ರು ಅಂದ್ರೆ ಅತ್ಯಂತ ಒಂದು ನಿರ್ವಿಣ್ಣರಾಗಿರ್ತಕ್ಕಂಥವರಾಗಿ ತಲೆ ಕೆಳಗೆ ಮಾರಿ ಹಾಕೊಂಡು ತಲೆ ಕೆಳಗೆ ಹಾಕ್ಕೊಂಡು ಕೂತಿದ್ರು. ಮಣ್ಣ ಹೇಳಿಲ್ಲ, ಎಲ್ಲ ವಾನರ ಸೈನ್ಯ ಎಲ್ಲ ತಲೆ ಕೆಳಗೆ ಹಾಕ್ಕೊಂಡು ಕೂತಿತ್ತು. ಯಾಕಂದ್ರೆ ರಾಮನ ಪರಾಕ್ರಮ ನೋಡಿದ್ದೇ ಇಲ್ಲ ಅವರು. ವಾನರರು ಕಿಷ್ಕಿಂಧಾದಿಂದ ಹೊಂಟ ಬಳಕ ರಾಮನ ಪರಾಕ್ರಮ ಸುಗ್ರೀವ್ ನೋಡಿದ್ದ. ಆ 7 ಒಂದೇನು ಅಂದ್ರೆ ತಾಲು ವೃಕ್ಷಗಳನ್ನು ಭೇದನೆ ಮಾಡಿದ್ದು, ಅದೇ ರೀತಿಯಾಗಿ ಆ ರಾಕ್ಷಸನ ಅಸ್ಥಿ ಪಂಜರವನ್ನು ಬರೀ ಹೆಬ್ಬಟ್ಲೆ ಎತ್ತಿ ಅಷ್ಟು ದೂರ ಒಗೆದದ್ದು ಅದನ್ನೆಲ್ಲ ಸುಗ್ರೀವ್ ನೋಡಿದ್ದ. ಆದರೆ ಗಿರಿಕಂದರಗಳಲ್ಲಿ ವಾಸ ಮಾಡಿರ್ತಕ್ಕಂಥ ವಾನರ ಸೈನ್ಯ ಏನು ಮಾಡಿದ್ದಿಲ್ಲ ಅಂತಂದ್ರೆ ಆ ರಾಮನ ಪರಾಕ್ರಮ ನೋಡಿದ್ದಿಲ್ಲ. ಆದ್ರಿಂದ ಅವರೆಲ್ಲರಿಗೂ ಏನು ಅನಿಸಿತ್ತು ಅಂದ್ರೆ ನಾವೇನು ಲಂಕಾ ಗೆದಿಲಿಕ್ಕೆ ಶಕ್ಕಿಲ್ಲ ಅನ್ನುವಂಥ ಭಾವನಾದಿಂದ ವಾನರ ನಿರ್ವಿಣ್ಣಾಗಿದ್ರು. ಪ್ರತ್ಯಕ್ಷ ರಾಮಿನ ಸಮುದ್ರವನ್ನು ದಾಟಿ ಇನ್ನು ಇದ್ರೊಳಗೆ ಲಂಕಾದೊಳಗೆ ಬಂದಾನ ಅಂತಂದ ಬಳಕ ಇನ್ನು ನಮ್ಮ ಉಳಿಗಾಲಿಲ್ಲ ಅನ್ನುವಂಥ ಭಾವನಾದಿಂದ ಮತ್ತು ಅವ್ರಿಗೆ ಏನು ಅನಿಸಿತ್ತು ಅಂದ್ರೆ ರಾವಣನೂ ಹೆದರ್ಯಾನ ಅಂತ ಅನಿಸಿತ್ತು. ಅರ್ಥಾತ್ ಏನಂದ್ರೆ ರಾವಣನೂ ಸಹಿತ ಹೆದರ್ಯಾನ ಅಂತನ್ನುವಂಥ ಭಾವನೆ ಆಗಿತ್ತು. ಆದ್ರಿಂದ ಮುಖ್ಯವಾಗಿ ರಾವಣನಿಗೆ ಏನು ತೋರಿಸಬೇಕಾಗಿತ್ತು ಅಂದ್ರೆ ರಾಮ ಪ್ರತ್ಯಕ್ಷವಾಗಿ ನನ್ನ ಎದಿ ಮೇಲೆ ಬಂದು ಕೂತಿದ್ರು ಸಹಿತ ನಾ ಲವಲೇಶ್ ಹೆದರಿಲ್ಲ ಅನ್ನೋದನ್ನು ತೋರಿಸೋದಕ್ಕಾಗಿ ಅವೇನು ಮಾಡಿದ ಅಂತಂದ್ರೆ ಆವತ್ತು ರಾತ್ರಿ ಆತನ ಅರಮನೆಯ ಗಚ್ಚಿ ಮೇಲೆ ಸಂತೋಷ ಕೂಟವನ್ನು ಏರ್ಪಡಿಸಿದ್ದ. ಅರ್ಥಾತ್ ಅದನ್ನು ಎದಕ್ಕೆ ಅಂದ್ರೆ ಜನರಿಗೆ ಈ ಕಲ್ಪನಾ ಬಲ್ಲೆ, ರಾಕ್ಷಸರಿಗೆ ನನ್ನ ಪ್ರಜೆಗಳಿಗೆ ಈ ಕಲ್ಪನಾ ಬಲ್ಲೆ ಏನು ಅಂದ್ರೆ ನಾನು ಲವಲೇಶ್ ಹೆದರಿಲ್ಲ, ನಾನು ಆನಂದದಲ್ಲಿದ್ದೀನಿ, ನಾನು ಸಂತೋಷದಲ್ಲಿದ್ದೀನಿ ಅನ್ನುವಂಥ ಒಂದು ಕಲ್ಪನೆಯನ್ನು ಆ ಪ್ರಜೆಗಳಿಗೆ ತಂದು ಕೊಡುವ ಸಲುವಾಗಿ ಏನು ಮಾಡಿದ್ದ ಅಂತಂದ್ರೆ ಸಂತೋಷ ಕೂಟವನ್ನು ಏರ್ಪಡಿಸಿದ್ದ. ಹೀಗೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ರಾಜನೀತಿ ಇರ್ತದೆ. ಆ ವಾನರರ ಅವಸ್ಥೆಯನ್ನು ನೋಡಿ ರಾಮ ಏನು ಮಾಡಿದ ಅಂದ್ರೆ ತನ್ನ ಪರಾಕ್ರಮವನ್ನು ತೋರಿಸಬೇಕು ಅಂತ ತಿಳ್ಕೊಂಡು ಆ ಕೈಯೊಳಗನ ಕೇವಲ ಧನುಷ್ಯಕ್ಕೆ ಇದನ್ನು ಮಾಡಲ್ದನೆ, ಅದನ್ನು ಧನುಷ್ಯಕ್ಕೆ ಹೂಡಲ್ದನೆ ಅವೇನು ಮಾಡಿದ ಅಂತಂದ್ರೆ ಸಂಧಾನ ಮಾಡಲ್ದನ ಆ ಕೈಯೊಳಗೆ ಇರತಕ್ಕಂಥ ಬಾಣವನ್ನು ಅಭಿಮಂತ್ರಿಸಿ ಆ ರಾವಣನ ಸಭಾಕ್ಕೆ ಹೋಗದ ಕೂಡಲೇ ಆ ಛತ್ರ ಕತ್ತರಿಸಿ ಬಿತ್ತು, ಮಂಡೋದರಿಯ ಕುಂಡಲಗಳು ಕತ್ತರಿಸಿ ಬಿದ್ದು ಅವರೆಲ್ಲ ಸಭಾ ಅಸ್ತವ್ಯಸ್ತ ಆತು, ಎಲ್ಲರೂ ಕೆಳಗೆ ಹೋಗಿಬಿಟ್ರು. ಆದ್ದರಿಂದ ಅದನ್ನು ನೋಡಿದ ಕೂಡಲೇ ಎಲ್ಲ ವಾನರಿಗೆ ಏನಾಯ್ತು ಅಂದ್ರೆ ವಾಹ್, ರಾಮ ಏನು ಸಾಮಾನ್ಯ ಪರಾಕ್ರಮಿ ಇಲ್ಲ, ಬರೇ ಧನುಷ್ಯಕ್ಕೂ ಸಂಧಾನ ಮಾಡಲ್ದನೆ ಕೈಲೇ ಒಗೆದಿರೋ ಬಾಣನ ಇಷ್ಟು ಕೆಲಸ ಮಾಡ್ತದ ಅಂತಿದ್ದಾಗ ಇನ್ನು ಯುದ್ಧದಲ್ಲಿ ಏನಾಗ್ಬೋದು ಅನ್ನುವಂಥ ಭಾವದಿಂದ ಅವ್ರಿಗೆ ಉತ್ಸಾಹ ಹೆಂಗೆ ಬಂತೋ ಹಂಗೆ ಇಲ್ಲಿ ಏನಾಯ್ತು ಅಂದ್ರೆ ದ್ರೋಣಾಚಾರ್ಯ ಮನುಷ್ಯನಾಗ ಕಿಂಚಿತ್ ಏನಾಗಿತ್ತು ಅಂದ್ರೆ ಮನುಷ್ಯನಾಗ ಅಸಮಾಧಾನ ಆಗಿತ್ತು. ಆದ್ದರಿಂದ ದ್ರೋಣಾಚಾರ್ಯ ಏನು ಉದಾಸೀನ ಆಗಿದಾರೋ ಅಂತ ತಿಳ್ಕೊಂಡು ಇದೊಂದು ರಾಜನೀತಿ ಇದೊಂದು. ಮತ್ತು ಇದು ನಿಜವಾಗಿಯೂ ಏನು ಬೇಕು ಅಂತಂದ್ರೆ ಇದು ಅನೇಕ ಕಡೆಗೆ ಸಮಾಜದಲ್ಲಿ ಬೇಕಾಗ್ತದೆ. ಸಮಾಜದಲ್ಲಿಯೂ ಸಹಿತ ಹೆಂಗೆ ಬೇಕಾಗ್ತದೆ ಅಂದ್ರೆ ಈಗ 4-5 ಮಂದಿನ ಏನು ಮಾಡಿರ್ತಾರೆ ಅಂದ್ರೆ ಅದರಲ್ಲಿ ಅಧಿಕಾರಿಗಳನ್ನು ಮಾಡ್ತಾರೆ. ಯಾವುದೋ ಒಂದು ಸಂಸ್ಥೆಯಲ್ಲೇ ಯಾವುದೋ ಒಂದು ಸಮಾರಂಭದಲ್ಲೇ ಅಧಿಕಾರಿಗಳನ್ನು ಮಾಡಿದ ಕೂಡಲೇ ಕೆಲವು ಜನರಿಗೆ ಅಸಮಾಧಾನ ಆಗಿರ್ತದೆ. ನಮ್ಮನ್ನು ಮಾಡಲಿಲ್ಲಲ್ಪ ಅಂತ ತಿಳ್ಕೊಂಡು ಅಸಮಾಧಾನ ಆಗಿರ್ತದೆ. ಆವಾಗ ಆ ಅಧಿಕಾರಿಗಳಿಗೆ ಹೇಳೋ ಪ್ರಶ್ನೆ ಇರಂಗೇ ಇಲ್ಲ, ನೀವು ಕೆಲಸದ ಕಡೆ ಲಕ್ಷ್ಯ ಕೊಡ್ರಿ ಅಂತ. ಈ ಅಸಮಾಧಾನಿ ಮಂದಿ ಇರ್ತಲ್ಲ ಇವ್ರಿಗೆ ಹೇಳ್ಬೇಕಾಗ್ತದೆ, ನೀವು ಸ್ವಲ್ಪ ಲಕ್ಷ್ಯ ಕೊಡಪ್ಪ ಅಂತ ತಿಳ್ಕೊಂಡು ಅವ್ರಿಗೆ ಏನು ಮಾಡ್ಬೇಕಾಗಿರ್ತದೆ ಅಂದ್ರೆ ಹೇಳ್ಬೇಕಾ. ಯಾಕಂದ್ರೆ ಅವ್ರು ನಮಗೇನು ಸಂಬಂಧ ಇರ್ಬಿಡ್ರಿ, ನಮಗೇನು ಇಂಥ ಪೈಕಿ ಇರ್ತಾರೆ ಕೆಲವು. ಆದ್ರಿಂದ ಇವ್ರನ್ನ ಏನ್ ಮಾಡ್ಬೇಕಾಗ್ತದ, ಆ ಅಧಿಕಾರಿಗಳು ಮಾಡುವಲ್ರು ಬಿಡುವಲ್ರು, ಅವ್ರದ್ದೇನು ನಡೆದಲ್ಲಿ ನಡೀತಿರ್ತದೆ. ಈ ಮಂದಿನ ಮುಂದೆ ಹಾಕುವ ಸಲುವಾಗಿ ಅಲ್ಲಿ ಏನ್ ಮಾಡ್ಬೇಕಾಗ್ಬಿಡ್ತದ್ರೆ ಹಿಂಗ ಅವ್ರ ಹೆಸರಿಗಿದ್ದಾರ್ರಿ, ನೀವು ಕೆಲಸ ಮಾಡೋರು ನೀವು ಮತ್ ಖರೆ ಕೆಲಸ ಮಾಡೋರು ಇವರೇ ಇರ್ತಾರ, ಅವ್ರು ಸುಮ್ಮನೆ ಹೆಸರಿಗೆ ಇರ್ತಾರ. ಹೆಂಗೋ ಹಂಗ द्रोणाते मणे पाहिजे तुम्ही सकळ श्रीरा भीष्मा तळी राहिजे. द्रोणाते मणे पाहिजे तुम्ही सकळ. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಎಂಥ ವಿಲಕ್ಷಣ ಜ್ಞಾನಿಯಾಗಿದ್ರು ಅಂತಿನ್ನ. ಎಷ್ಟರೇ ಸೂಕ್ಷ್ಮವಾಗಿ ರಾಜನೀತಿಯನ್ನು, ಎಷ್ಟರೇ ಸೂಕ್ಷ್ಮವಾಗಿ ಏನು ಅಂತಂದ್ರೆ ಮಾನಸಶಾಸ್ತ್ರವನ್ನು ವಿಚಾರ ಮಾಡ್ತಾ ಇದ್ದಾರೆ, ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅರ್ಥಾತ್ ಏನು ನೀವೆಲ್ಲರೂ ನಿಮಗೆ ಹೆಂಗೆ ಬೇಕೋ ಹಂಗಿದ್ದುಕೊಂಡು ಅಂತ ತಿಳ್ಕೊಂಡು ಹೇಳಿಲ್ಲ. ಭೀಷ್ಮ ತಳಿ ರಾಹಿಜೆ, ಭೀಷ್ಮರ ಒಂದು ಆಧೀನದಲ್ಲಿದ್ದುಕೊಂಡು ಭೀಷ್ಮರು ಹೇಳಿದಂಗೆ ಕೇಳಿಕೊಂಡು ನೀವೆಲ್ಲರೂ ಏನು ಮಾಡ್ರಿ ಅಂದ್ರೆ ಎಲ್ಲ ಸೈನ್ಯವನ್ನು ಸಂರಕ್ಷಣೆ ಮಾಡ್ರಿ ಅನ್ನುವಂಥ ಮಾತನ್ನು. ಹಾಚಿಯೇಕು ರಕ್ಷಾವ ಮೀ ತೈಸಾಹ ದೇಖಾವ ಏನೇ दळभारू आघवा साच आमुचा श्रीराम. या भीष्मांचेच फक्त संरक्षण करावे, यांना मजप्रमाणेच मानावे, यांच्या योगानेच आमुचा हा सर्व सेनाभार खरा ಸಮರ್ಥ ಹೇ ಅಂತ ತಿಳ್ಕೊಂಡು ಈ ಮಾತನ್ನೇನು ಹೇಳಿಕ್ಕೆ ಹತ್ಯಾನು. ಈ ಮಾತನ್ನು ಯಾರ ಸಂತೋಷಕ್ಕಾಗಿ ಹೇಳಿಕ್ಕೆ ಹತ್ಯಾನ ಅಂದ್ರೆ ಭೀಷ್ಮಾಚಾರ್ಯ ಸಂತೋಷಕ್ಕಾಗಿ ಹೇಳಿಕ್ಕೆ ಹತ್ಯಾನ. ದ್ರೋಣಾಚಾರ್ಯ ಮುಂದೆ ಹೋಗಿ ಏನಾರು ಯಾಕೆ ಮಾತಾಡಿದ್ವಲ್ರ, ಈ ಗಪ್ಚಿಪ್ ಮಾತಿನ್ನು ಬಹಳ ಅಪಾಯವು.
ತಿಳಿಸಿಲ್ಲ. ಹೋಗಿ ಅವ್ರ ಕಿವ್ಯಾಗ ಏನಾದ್ರು ಹೇಳಿದ ಕೂಡ್ಲೇನೆ ಏನ್ ಹೇಳಿದ್ರು ಏನೇನು ಹೇಳಿದಾಗಿಲ್ರ. ಆದ್ರೆ ಉಳಿದವ್ರಿಗೆ ಏನು ಅನಿಸಿ ಏನೋ ಒಟ್ಟು ಹೇಳಿದ್ರು ಅವ್ರು ಅಂತ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರ ಜಗಳ ಹಚ್ಚಲಿಕ್ಕೆ ಇವು ಭಾಳ ಚಲೋ ನೋಡ್ರಿ. ಸುಮ್ಮನೆ ಅವ್ರ ಕಿವ್ಯಾಗ ಹೋಗಿ ಏನಾದ್ರು ಹೇಳ್ಬಿಡುದು, ಅವ್ನು ಹೇಳಿ ಅಂದ್ಬಿಟ್ಟು ಮುಗಿದೋದ. ಹಂಗೇನದ ಅಂತ ತಿಳ್ಕೊಂಡು ಕೇಳಿ ದ್ರೋಣಾಚಾರ್ಯರ ಹತ್ರ ಹೋಗಿ ನಿಂತು ಮಾತಾಡಿದ್ದನ್ನು ನೋಡಿದ ಕೂಡಲೇ ಭೀಷ್ಮಾಚಾರ್ಯರಿಗೆ ಏನು ಅನಿಸ್ತೀವಿ ಅಂತಂದ್ರೆ, ಅರ್ಥಾತ್ ಇವನು ದ್ರೋಣಾಚಾರ್ಯ ಅಷ್ಟ್ಯಾಕೆ ಮಹತ್ವ ಕೊಟ್ಟು ಅವ್ರ ಕಡೆಗೆ ಹೋಗಿ ಮಾತಾಡ್ಲಿಕ್ಕೆ ಹಚ್ಚಾನಪ್ಪ ಇವ ಅನ್ನುವಂಥ ಭಾವ ಬಂತು. ಅರ್ಥಾತ್ ನಾನು ಸೇನಾಪತಿ ಇರ್ಲಿಕ್ಕಾಗೇನೆ ಏನು ಹೇಳಬೇಕು ಅದು ನನಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಒಟ್ಟು ಇವ್ರು ಏನು ಮಾಡ್ಲಿಕ್ಕೆ ಅಂದ್ರೆ ದ್ರೋಣಾಚಾರ್ಯರ ಹತ್ರ ಹೋಗಿ ಇಷ್ಟ್ಯಾಕೆ ಗಂಭೀರವಾಗಿ ಅಗದಿ ಇದನ್ನು ಮಾತಾಡ್ತಕ್ಕಂಥ ಪ್ರಸಂಗದ ಅಂತ ತಿಳ್ಕೊಂಡಂತೂ ಅಂತ ಭೀಷ್ಮಾಚಾರ್ಯರಿಗೆ ಅನಿಸಬಾರ್ದು ಅಂತ ತಿಳ್ಕೊಂಡು ಪುನಃ ಭೀಷ್ಮಾಚಾರ್ಯ ಕೇಳಿಸು ಹಂಗೆ ಏನು ಅಂತ ಮಹಾರಾಜರ ಯುಕ್ತಿ ಇತ್ತಿರು. ಯಾರಾದರೂ ಏನಾದರೂ ನಮಗೇನಾದರೂ ತಮ್ಮದೇನಾದರೂ ವಿಶೇಷವಾಗಿರ್ತಕ್ಕಂಥದ್ದನ್ನು ಮಹಾರಾಜರ ಜೊತೆ ಮಾತಾಡಬೇಕಾಗಿತ್ತು, ಅದು ಸಹಿತ ಏಕಾಂತದಲ್ಲಿ ಮಾತಾಡಬೇಕಾಗಿತ್ತು ಅಂತಿದ್ದಾಗ ಮಹಾರಾಜರು ಏನು ಮಾಡ್ತಿದ್ರು ಅಂದ್ರೆ ಅವ್ರ ಸಮಾಧಾನಕ್ಕಾಗಿ ಅವ್ರನ್ನ ಏಕಾಂತದಲ್ಲಿ ಕರ್ಕೊಂಡು ಹೋಗ್ತಿದ್ರು, ಬಾಗ್ಲಾನು ಹಾಕ್ತಿದ್ರು. ಅದು ಎಷ್ಟು ಜೋರಲ್ಲೇ ಮಾತಾಡ್ತಿದ್ರು ಅಂದ್ರೆ ಹೊರಗಿನವ್ರು ಎಲ್ಲರಿಗೂ ಸಹಜವಾಗಿ ಕೇಳಿಸುವ ಜೋರಲ್ಲೇ ಮಾತಾಡೋದು. ಅರ್ಥಾತ್ ಏನು ಅಂದ್ರೆ ಹಂಗೇನದ ಅಂತಂದ್ರೆ ಕೊನೆಗೆ ದುರ್ಯೋಧನ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರಲ್ಲ ಏನು ಅಂತಂದ್ರೆ, ಆಚಾರ್ಯರೇ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದ್ರೆ ಎಲ್ಲ ಸೇನೆ ಅನ್ನುವಂಥದ್ದು ಸುರಕ್ಷಿತವಾಗಿರೋದು ಅಥವಾ ಸಾತ್ವಾಮುತ ಮತ್ತೆ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಪ್ರತ್ಯಕ್ಷವಾಗಿ ನನ್ನ ವಿಷಯದಲ್ಲಿ ನಿಮ್ಮದು ಏನು ಭಾವನಾ ಅದನೋ, ನಾನು ಸುರಕ್ಷಿತವಾಗಿರಬೇಕು ಅನ್ನುವಂಥದ್ದು ಹೆಂಗೆ ನಿಮಗೆ ಉಚಿತವಾಗಿರ್ತಕ್ಕಂಥದ್ದದನು ಅಷ್ಟ ಅವ್ರ ವಿಷಯದಲ್ಲಿ ನೀವೇನು ತಿಳ್ಕೊಬೇಕು ಅಂದ್ರೆ ಭೀಷ್ಮಾಚಾರ್ಯ ಅಂದ್ರೆ ನಾನು ಅಂತ ತಿಳ್ಕೊಂಡ ನೀವೇನು ಮಾಡಬೇಕು ಅಂತಂದ್ರೆ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.